ಕೋಟೆ ಕನೆಕ್ಟ್ ಜ್ಯೋತಿಷ್ಯ ವೀಕ್ಷಕ ಮಹನೀಯರಿಗೆ ನಮಸ್ಕಾರ. ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ. ನಾನು ಓಕೆ ಕಳೆದ ವಾರ ತುಂಬ ಕೆಲಸಗಳ ಒತ್ತಡ ಜಾಸ್ತಿ ಇತ್ತು. ಆನ್ಲೈನ್ ಕನ್ಸಲ್ಟೇಷನ್ನು, ಡೈರೆಕ್ಟ್ ಮೀಟು ಇದೆಲ್ಲ ಜಾಸ್ತಿಯಾಗಿ ಎನರ್ಜಿ ಲೆವೆಲ್ ಸ್ವಲ್ಪ ಕಡಿಮೆ ಆಗಿ ನಾನು ವಾರ ಭವಿಷ್ಯವನ್ನು ಶುಕ್ರವಾರವೇ ಪ್ಲ್ಯಾನ್ ಮಾಡಿಕೊಂಡೆ, ಶೂಟ್ ಮಾಡಿದೆ. ಯಾಕೋ ನನಗೆ ಸಮಾಧಾನ ಅನ್ನಿಸ್ತಿಲ್ಲ, ಡಿಲೀಟ್ ಮಾಡಿದೆ. ಸ್ವಲ್ಪ ಎನರ್ಜಿ ಲೆವೆಲ್ ಕಡಿಮೆ ಇತ್ತು. ಇವತ್ತು ಕೂಡ ಅಂಥ ದೊಡ್ಡ ಎನರ್ಜಿ ಲೆವೆಲ್ ಇಲ್ಲ, ಆದರೂ ಮಾಡಲೇಬೇಕು. ಯಾಕೆಂದರೆ ನೀವೆಲ್ಲ ಕಾಯ್ತಾ ಇದ್ದೀರಾ. ಸೊ ನಾನು ಡೀಟೇಲ್ಡಾಗಿ ಕೊಡಬೇಕು. ಸೊ ಹಾಗಾಗಿ ಸ್ಟಡಿ ಮಾಡಿ ಬಂದಿದ್ದೀನಿ. ಸ್ವಲ್ಪ ಸ್ಲೋ ಅನಿಸಿದ್ರೆ, ಆಚೆ ಈಚೆ ಅನಿಸಿದ್ರೆ ಸ್ವಲ್ಪ ಕ್ಷಮೆ ಇರಲಿ. ಬಟ್ ತುಂಬ ಅಕ್ಯುರೇಟಾಗಿ ಕೊಡಲಿಕ್ಕೆ ಡೆಫಿನೆಟ್ಲಿ ಪ್ರಯತ್ನ ಪಡ್ತಾ ಇದ್ದೀನಿ. ಸೊ ಅದು ಹೇಗೆ ಬರುತ್ತೋ ಅದು ನೋಡೋಣ, ನೀವೇ ಕಮೆಂಟ್ ಹಾಕಿ. ಸೊ ಈಗ ಮೊದಲನೇದಾಗಿ ಮೇಷರಾಶಿ ಮತ್ತು ಮೇಷ ಲಗ್ನ. ಸೊ ಮೇಷರಾಶಿಯವರಿಗೆ ಮೊದಲನೇದಾಗಿ ಚಂದ್ರ 7 ಮತ್ತು 8ನೇ ತಾರೀಕು ನಿಮ್ಮ 11ನೇ ಮನೆಯಲ್ಲಿ, ಅದು ಧನಿಷ್ಠ ನಕ್ಷತ್ರ ಮತ್ತು ಶತಭಿಷ ನಕ್ಷತ್ರದಲ್ಲಿ ರಾಹುವಿನ ಜೊತೆ ಇತಿಯಾಗ್ತಾರೆ. ಇದು ಒಂದು ಸ್ವಲ್ಪ ಇಲ್ಲದ ಆತಂಕ, ನೆಗೆಟಿವ್ ಆಲೋಚನೆಗಳು ಜಾಸ್ತಿ ಆಗೋಕ್ಕೆ, ಭ್ರಮೆಯಲ್ಲಿ ಏನೇನೋ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಕಾರಣ ಆಗುತ್ತೆ. ಸೊ ಹಾಗಾಗಿ ಇವತ್ತು ಮತ್ತು ನಾಳೆ 7 ಮತ್ತು 8ನೇ ತಾರೀಕು ಯಾವುದೇ ನಿರ್ಧಾರಗಳನ್ನು ತುಂಬ ಆತುರದಲ್ಲಿ ತೆಗೆದುಕೊಳ್ಳಕ್ಕೆ ಹೋಗಬೇಡಿ. ಬರುವಂತಹ ನೆಗೆಟಿವ್ ಆಲೋಚನೆಗಳಿಂದ ನಿಮ್ಮನ್ನು ನೀವೇ ಕುಗ್ಗಿಸಿಕೊಳ್ಳಕ್ಕೆ ಹೋಗಬೇಡಿ. ಭ್ರಮೆಯಲ್ಲಿ ಏನೇನೋ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಈ 2 ದಿನ ತುಂಬ ಶಾಂತವಾಗಿ ವರ್ತಿಸಿ. ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳಕ್ಕೆ ಹೋಗಬೇಡಿ. ಆ ದಿನ ಹೆಂಗೆ ಹೋಗುತ್ತೋ ಹಂಗೆ ಹೋಗಲಿ. ತಲೆಗೆ ಬರುವಂತಹ ನೆಗೆಟಿವ್ ಆಲೋಚನೆಗಳು, ಥಾಟ್ಸ್ಗಳು ಇದೆಲ್ಲವೂ ನಿಮ್ಮನ್ನು ಕುಗ್ಸೋಕ್ಕೆ ಪ್ರಯತ್ನ ಪಡುತ್ತೆ. ನೀವು ಕುಗ್ಗಕ್ಕೆ ಹೋಗಬೇಡಿ, ಬೇರೆ ಗಮನ ಕೊಡಿ. ನಿಮ್ಮ ತಲೆಗೆ ಬರುವ ವಿಚಾರಗಳನ್ನು ಬಿಟ್ಟು ಬೇರೆ ಕಡೆ ಗಮನ ಕೊಡಿ, ಅದರ ಕಡೆ ಆಸಕ್ತಿ ಜಾಸ್ತಿ ಮಾಡ್ಕೊಳ್ಳಿ. ಆಗ ಇದರ ಪ್ರಭಾವ ಕಡಿಮೆ ಆಗುತ್ತೆ. ನಿಮ್ಮ ಸ್ನೇಹಿತರ ವಲಯದಲ್ಲಿ ಒಂದಷ್ಟು ಮನಸ್ತಾಪಗಳು ಎದುರಾಗಬಹುದು, ಅಥವಾ ನೀವು ನಿರೀಕ್ಷೆ ಮಾಡಿದ್ದ ಲೆವೆಲ್ಗೆ ಅಲ್ಲಿ ಸಹಾಯ ಸಿಗದೇ ಇರಬಹುದು. ಇದೆಲ್ಲವೂ ನಿಮಗೆ ಸ್ವಲ್ಪ ಹತಾಶೆಯನ್ನು ತರುತ್ತೆ ಈ 7 ಮತ್ತು 8ನೇ ತಾರೀಕು. ಅದೇ ರೀತಿ ನಿಮ್ಮ ರಾಶಿ ಮತ್ತು ಲಗ್ನದ ಅಧಿಪತಿಯಾಗಿರುವಂತಹ ಕುಜ ರಾಶಿಯಲ್ಲಿಯೇ ಸಂಚಾರ ಮಾಡ್ತಾ ಇದ್ದಾರೆ. ಇದು ಎಲ್ಲಿಲ್ಲದ ಒಂದು ಎನರ್ಜಿಯನ್ನು, ಆತ್ಮವಿಶ್ವಾಸವನ್ನು ನಿಮಗೆ ಕೊಡ್ತಾ ಇದೆ. ಅದನ್ನು ಸರಿಯಾಗಿ ಬಳಸ್ಕೊಂಡಾಗ ಕುಜ ಚೆನ್ನಾಗಿ ಕೆಲಸ ಮಾಡಿಕೊಡ್ತಾರೆ. ಆದರೆ ಕುಜ ಹಾಕುವಂತಹ ದೃಷ್ಟಿಗಳು ಸ್ವಲ್ಪ ನಮ್ಮನ್ನು ಇಕ್ಕಟ್ಟಿಗೆ ಸಿಕ್ಕಿಸಬಹುದು. ಅದು 4ನೇ ಮನೆ ಕರ್ಕಾಟಕ ರಾಶಿ, ಅದೇ ರೀತಿ 7ನೇ ಮನೆ ವ್ಯಾಪಾರ ಸ್ಥಾನ ಸಂಗಾತಿ, 8ನೇ ಮನೆ ರಹಸ್ಯ ಸ್ಥಾನ. ಸೊ ಇಷ್ಟು ದೃಷ್ಟಿ ಇದೆ ಕುಜನಿಗೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು. ಸ್ಪೆಷಲಿ 9ನೇ ತಾರೀಕು ಶುಕ್ರ ಗುರುವಿನ ಜೊತೆ ಯುತಿಯಾಗ್ತಾ ಇದ್ದಾರೆ. ಇದು ತುಂಬ ಒಳ್ಳೆಯ ದಿನ. ತುಂಬ ಆತುರ ಮಾಡದೆ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಂಡರೆ ನೀವು ಆ ದಿನ ಏನೇನು ನಿರ್ಧಾರ ತೆಗೆದುಕೊಳ್ತೀರಾ ಅದೆಲ್ಲವೂ ಮುಂದಿನ ದಿನ ನಿಮಗೆ ಉಪಯುಕ್ತ ಆಗುತ್ತೆ, ಲಾಭ ಆಗುತ್ತೆ. ಡೆಫಿನೆಟ್ಲಿ ಆ ದಿನ ವೆಹಿಕಲ್ ಖರೀದಿಗೋ, ಭೂಮಿ ಖರೀದಿಗೋ, ಒಂದು ಫ್ಲ್ಯಾಟ್ ಖರೀದಿಗೋ, ಮನೆಗೆ ಸಂಬಂಧಪಟ್ಟ ಬದಲಾವಣೆಗೋ, ತಾಯಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವಾರು ಚರ್ಚೆಗಳಾಗುತ್ತೆ, ಹಲವಾರು ನಿರ್ಧಾರಗಳಾಗುತ್ತೆ. ಇನ್ನು ಕುಜನ ದೃಷ್ಟಿಯಿಂದ ಈ ಪಿತ್ರಾರ್ಜಿತ ಆಸ್ತಿಗೆ ಸಂಬಂಧಪಟ್ಟಂತಹ ಚರ್ಚೆಗಳು ನಿಮ್ಮ ಮನೆಯಲ್ಲಿ ನಡೆಯುತ್ತೆ. ನಾನು ಹೇಳ್ತಾ ಇದ್ದೀನಲ್ಲ, ಕೋಪ ಮಾಡ್ಕೊಳ್ಳೋಕೆ ಹೋಗಬೇಡಿ, ಆತುರದಲ್ಲಿ ಏನೇನೋ ಮಾತನಾಡೋಕ್ಕೆ ಹೋಗಬೇಡಿ. ಸಂಬಂಧಗಳು ಹಾಳಾಗುತ್ತೆ, ಪರಿಸ್ಥಿತಿಗಳು ಹದಗೆಡುತ್ತೆ. ವ್ಯಾಪಾರದಲ್ಲಿ, ಅದು ಪಾಲುದಾರಿಕೆಯ ಬಿಸ್ನೆಸ್ಸಲ್ಲಿ ನಿಮ್ಮಿಬ್ಬರ ನಡುವೆ ಗೊಂದಲಗಳು ಏರ್ಪಡುತ್ತೆ, ಮನಸ್ತಾಪಗಳಾಗುತ್ತೆ. ಗಂಡ ಹೆಂಡತಿಯ ನಡುವೆನೂ ಸಮಸ್ಯೆಗಳು ಎದುರಾಗುತ್ತೆ. ಇನ್ನು ಅದೇ ರೀತಿ ಹಿರಿಯ ನಾಗರಿಕರು, ನಿಮ್ಮ BP ರಿಲೇಟೆಡ್ ಇಶ್ಯೂಸ್ ಜಾಸ್ತಿ ಆಗುತ್ತೆ. ರಕ್ತಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲಿ ತೊಂದರೆಗಳನ್ನು ಎದುರಿಸಬೇಕಾಗತ್ತೆ. ವಾಹನಗಳಲ್ಲಿ ಓಡಾಡಬೇಕಾದ ಎಚ್ಚರಿಕೆಗಳು ತುಂಬ ತೆಗೆದುಕೊಳ್ಬೇಕಾಗತ್ತೆ. ಸೊ ಇದೆಲ್ಲವೂ ಇದೆ ಈ ವಾರ. ತುಂಬ ಎಚ್ಚರಿಕೆಯಿಂದ ಇರಿ ಕುಜನ ಇಂಪ್ಯಾಕ್ಟಿಂದ. ಸಾಧ್ಯವಾದರೆ ಮಂಗಳವಾರ ಯಾರ್ಯಾರಿಗೆ ಆರೋಗ್ಯ ಚೆನ್ನಾಗಿದೆ ನೀವೆಲ್ಲ ಹೋಗಿ ಬ್ಲಡ್ ಡೊನೇಟ್ ಮಾಡಿ. ನನ್ನ ಕುಜದೋಷ ಕಡಿಮೆ ಆಗಲಿ, ನನ್ನ ಮತ್ತು ನನ್ನವರಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಮನಸ್ಸಲ್ಲೇ ನಿಮ್ಮ ಮನೆ ದೇವರನ್ನು ನೆನೆಸ್ಕೊಂಡು ರಕ್ತದಾನವನ್ನು ಮಾಡಿ. ಒಳ್ಳೆಯ ರೀತಿಯಲ್ಲಿ ರಕ್ತ ಮೈಯಿಂದ ಹೋದಾಗ ಡೆಫಿನೆಟ್ಲಿ ಕುಜ ಶಾಂತಿ ಆಗುತ್ತೆ. ಕುಜನಿಂದ ಆಗಬೇಕಾದಂತಹ ನೆಗೆಟಿವ್ ಇಂಪ್ಯಾಕ್ಟ್ ಎಲ್ಲ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ಅದರ ಕಡೆ ಗಮನ ಕೊಡಿ. ಇನ್ನು ನಿಮ್ಮ 5ನೇ ಮನೆಯ ಅಧಿಪತಿ 2ನೇ ಮನೆಯಲ್ಲಿರೋದು, ಇದು ಒಂದು ರೀತಿ ಅತ್ಯಂತ ಬಲನೇ ಹೌದು.
ನಿಮ್ಮ ಕ್ರಿಯೇಟಿವ್ ಆಲೋಚನೆಗಳು, ನಿಮ್ಮ ತಲೆಗೆ ಬರ್ತಾ ಇರತಕ್ಕಂತಹ ವಿಚಾರಗಳು, ಅದು ಕೆಲಸಕ್ಕೆ ಸಂಬಂಧಪಟ್ಟಂತೆ, ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ, ಅವು ಇವಾಗ ನಿಮಗೆ ಹಣ ಗಳಿಕೆಯನ್ನು ಜಾಸ್ತಿ ಮಾಡ್ತದೆ, ಅದಕ್ಕೆ ಹೆಚ್ಚು ಬೆಲೆ ಸಿಗುತ್ತೆ. ಸೊ ನಿಮ್ಮ ತಲೆಗೆ ಬರುವ ವಿಚಾರಗಳನ್ನು ಕಾರ್ಯರೂಪಕ್ಕೆ ತನ್ನಿ. ಡೆಫಿನೆಟ್ಲಿ ಅದು ನಿಮ್ಮ ವೃತ್ತಿ ಕ್ಷೇತ್ರವನ್ನು, ನಿಮ್ಮ ವ್ಯಾಪಾರ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡುತ್ತೆ. ರವಿಯ ಇಂಪ್ಯಾಕ್ಟ್ ಸ್ಪೆಷಲಿ ಸರ್ಕಾರಿ ಅಧಿಕಾರಿಗಳಿಗೆ ಒಂದು ರೀತಿ ನಿಮ್ಮ ಏನು ಐಡಿಯಾಲಜಿ ಹೆಸರು ತಂದು ಕೊಡುತ್ತೆ, ಗೌರವ ತಂದು ಕೊಡುತ್ತೆ. ಪ್ರೈವೇಟ್ ಎಂಪ್ಲಾಯೀಸ್ಗಳಿಗೆ ನಿಮಗೆ ಆಕರ್ಷಣೆಗಳು ಜಾಸ್ತಿ ಆಗುತ್ತೆ. ಸೊ ಇದೆಲ್ಲವೂ ಇದೆ. ಮನಿ ಫ್ಲೋ ಚೆನ್ನಾಗಾಗುತ್ತೆ. ರವಿಯ ಇಂಪ್ಯಾಕ್ಟನ್ನು ಚೆನ್ನಾಗಿ ಬಳಸ್ಕೊಳ್ಳಿ. ವಾಕ್ಸ್ಥಾನದಲ್ಲಿ ಇರೋದ್ರಿಂದ ಹೀಗೋ ಕಡಿಮೆ ಮಾಡ್ಕೊಳ್ಳಿ. ನನ್ನದೇ ನಡಿಬೇಕು ಅನ್ನುವಂತಹ ವಿಚಾರಗಳು ನಿಮ್ಮ ತಲೆಯಲ್ಲಿರುತ್ತಲ್ಲ, ಅದನ್ನು ಕಡಿಮೆ ಮಾಡ್ಕೊಳ್ಳಿ. ಸ್ವಲ್ಪ ಹಠ ಕಡಿಮೆ ಮಾಡಿಕೊಂಡ್ರೆ ಡೆಫಿನೆಟ್ಲಿ ರವಿಯ ಇಂಪ್ಯಾಕ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. 16ನೇ ತಾರೀಕು ನಂತರ ರವಿ ಮೂಮೆಂಟ್ ಆಗೋದು, ಅದನ್ನು ಆಮೇಲೆ ಲೆಕ್ಕಾಚಾರ ಹಾಕೋಣ. ಬಟ್ ಈ ವಾರ ತುಂಬ ಚೆನ್ನಾಗಿದೆ. ಮಕ್ಕಳ ವಿಚಾರದಲ್ಲೂ ಕೂಡ ಏನು ಒಂದು ಒಳ್ಳೆಯ ಬೆಳವಣಿಗೆಯನ್ನು ನೋಡ್ತೀರಾ. ಬಟ್ ಈ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಮಾತ್ರ ಸ್ವಲ್ಪ ಈಗೋ ಕ್ಲಾಶಸ್ ಆಗಿ ದೂರ ಆಗುವಂತಹ ಸಂದರ್ಭಗಳು ಎದುರಾಗಬಹುದು. ನಿಮ್ಮ ಸಂಬಂಧಗಳನ್ನು ಉಳಿಸ್ಕೊಳ್ಳೋದ್ರ ಕಡೆ ಗಮನ ಕೊಡಿ. ಯಾಕೆಂದರೆ 5ನೇ ಮನೆಯಲ್ಲೂ ಕೇತುವಿನ ಸಂಚಾರ ಆಗ್ತಾ ಇದೆ. ಓಕೆ, ವಿದ್ಯಾರ್ಥಿಗಳು ಎಜುಕೇಷನ್ ಕಡೆ ಹೆಚ್ಚು ಗಮನ ಕೊಡಬೇಕು. ಬೇರೆದ್ರ ಕಡೆ ಗಮನ ಹೋಗದಂತೆ ನೋಡ್ಕೊಳ್ಳಿ ಈ ವಾರ. ಇನ್ನು ನಿಮ್ಮ 3ನೇ ಮನೆಯಲ್ಲಿ 3ನೇ ಮನೆಯ ಅಧಿಪತಿ ಬುಧ ಆರಿದ್ರ ನಕ್ಷತ್ರದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ. IT ಕ್ಷೇತ್ರ, ಕಮ್ಯುನಿಕೇಷನ್ ಬೇಸ್ಡ್ ಜಾಬ್, ಆನ್ಲೈನಲ್ಲಿ ಬಿಸ್ನೆಸ್ ಮಾಡ್ತಾ ಇರೋರು, ಕೆಲಸ ಮಾಡ್ತಾ ಇರೋರು, ನಿಮ್ಮೆಲ್ಲರಿಗೂ ತುಂಬ ಚೆನ್ನಾಗಿದೆ. ಮೀಡಿಯಾದಲ್ಲಿರೋರಿಗೆ ತುಂಬ ಚೆನ್ನಾಗಿದೆ. ನಿಮ್ಮ ಕಂಟೆಂಟ್ ಚೆನ್ನಾಗಿ ರೀಚ್ ಆಗೋಕ್ಕೆ ಈ ಒಂದು ಬುಧನ ನಕ್ಷತ್ರ ತುಂಬ ಚೆನ್ನಾಗಿ ಕೆಲಸ ಮಾಡಿಕೊಡುತ್ತೆ. ಸೊ ಬುಧ ಮತ್ತು ರಾಹು ಒಂದಾದರು ಅಂದರೆ ಸ್ವಲ್ಪ ಡೆಫಿನೆಟ್ಲಿ ಈ ಟೆಕ್ನಾಲಜಿಯಲ್ಲಿ ತುಂಬ ಡೆವಲಪ್ಮೆಂಟ್ ಮಾಡ್ಕೊಳ್ತೀರಾ, ನಿಮಗೆ ನೀವೇ ಅಪ್ಗ್ರೇಡ್ ಆಗ್ತೀರಾ. ಸೊ ಅದು ನಿಮ್ಮ ಕೆಲಸಕ್ಕೆ, ವೃತ್ತಿಗೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡುತ್ತೆ. ಕಿರಿಯ ಸಹೋದರ ಮತ್ತು ನೆರೆಹೊರೆ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಈ 3ನೇ ಮನೆಯನ್ನು ನೋಡ್ತೀವಿ. ಸ್ವಲ್ಪ ಅವರು ಒಂದು ರೀತಿ ಔಟ್ ಆಫ್ ದ ಬಾಕ್ಸ್ ಯೋಚನೆ ಮಾಡೋದು, ನೆರೆಹೊರೆಯವರು ಅಥವಾ ನಿಮ್ಮ ಕಿರಿಯ ಸಹೋದರ ಸಹೋದರಿ, ಇದೆಲ್ಲವೂ ಆಗುತ್ತೆ. ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಿ. ನೀವು ಕೂಡ ಔಟ್ ಆಫ್ ದ ಬಾಕ್ಸ್ ಯೋಚನೆ ಮಾಡಿ ನಿಮ್ಮ ಮಾರ್ಕೆಟಿಂಗ್, ನಿಮ್ಮ ಸೇಲ್ಸ್ ಎಲ್ಲವನ್ನು ಇಂಪ್ರೂವ್ ಮಾಡ್ಕೊಳ್ತೀರಾ. ಒಂದಷ್ಟು ಚಿಕ್ಕ ಪುಟ್ಟ ಪ್ರಯಾಣಗಳಾಗುತ್ತೆ. ಆ ಪ್ರಯಾಣಗಳು ನಿಮಗೆ ಲಾಭಗಳನ್ನು ತಂದುಕೊಡುತ್ತೆ. ಮಾಡಿ, ಯಾಕೆಂದರೆ ಇದು ಟ್ರಾವೆಲನ್ನು ತಿಳಿಸುತ್ತೆ. ಅದೇ ರೀತಿ ಟ್ರಾವೆಲ್ ಬಿಸ್ನೆಸ್ ಮಾಡೋರಿಗೂ ಕೂಡ ಈ ಒಂದು 3ನೇ ಮನೆಯ ಇಂಪ್ಯಾಕ್ಟ್ ಒಂದಷ್ಟು ಹಣ ಗಳಿಸೋದಕ್ಕೆ ಸಹಾಯವನ್ನು ಮಾಡಿಕೊಡುತ್ತೆ. ಇನ್ನು ನಿಮ್ಮ 4ನೇ ಮನೆಯಲ್ಲಿ ಗುರು ಸಂಚಾರ. ಸೊ ಹಾಗಾಗಿ ಸುಖ ಸ್ಥಾನದಲ್ಲಿ ಗುರು ಸಂಚಾರವನ್ನು ಮಾಡ್ತಾ ಇರಬೇಕಾದ್ರೆ ಡೆಫಿನೆಟ್ಲಿ ಎಲ್ಲವೂ ಸಿಗ್ತಾ ಇದೆ, ಬಟ್ ಅನುಭವಿಸೋಕ್ಕಾಗ್ತಾ ಇಲ್ಲ. ಆ ಒಂದು ಕೊರಗು ಇದ್ದೇ ಇರುತ್ತೆ. ಅದರ ಜೊತೆಗೆ ಶುಕ್ರ ಯುತಿಯಾಗಿರೋದ್ರಿಂದ ಒಂದು ರೀತಿ ಗ್ಲಾಮರ್ ಟಚ್ ಕೊಡ್ತಾ ಇದ್ದೀರಾ ಎಲ್ಲದಕ್ಕೂ. ಸೊ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ 9ನೇ ತಾರೀಕು ತುಂಬ ಚೆನ್ನಾಗಿದೆ. ನಾನು ಆಲ್ರೆಡಿ ಹೇಳಿದ್ದೀನಿ. ಏನೇನು ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ ಅದನ್ನು 9ನೇ ತಾರೀಕು ಪ್ಲ್ಯಾನ್ ಮಾಡ್ಕೊಳ್ಳಿ. ಒಂದಷ್ಟು ಒಳ್ಳೆಯ ಶುಭ ಸುದ್ದಿಗಳು 9ನೇ ತಾರೀಕು ಡೆಫಿನೆಟ್ಲಿ ಇದೆ. ಶುಕ್ರ ನಿಮಗೆ ಒಂದಷ್ಟು ಲಾಭಗಳನ್ನು ಮಾಡಿಕೊಡ್ತಾರೆ. ಇನ್ನು ನಿಮ್ಮ ಏನು 12ನೇ ಮನೆಯಲ್ಲಿ ಶನಿ ಸಂಚಾರ ರೇವತಿ ನಕ್ಷತ್ರದಲ್ಲಿ. ಸ್ವಲ್ಪ ದೂರದ ಸ್ಥಳಗಳಲ್ಲಿ ಕೆಲಸ ಮಾಡೋರಿಗೆ, ವಿದೇಶಿ ಸಂಬಂಧಿತ ಲಿಂಕ್ ಇಟ್ಕೊಂಡಿರೋರಿಗೆ ವ್ಯಾಪಾರದಲ್ಲಿ ಡೆಫಿನೆಟ್ಲಿ ಒಳ್ಳೆಯದಾಗುತ್ತೆ. ಇನ್ನು ನಿದ್ರೆಗೆ ಸಂಬಂಧಪಟ್ಟಂತೆ, ಕೈಕಾಲುಗಳಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ದೇಹ ತೊಂದರೆಗೆ ಒಳಗಾಗುತ್ತೆ. ಹಿರಿಯ ನಾಗರಿಕರು ಮನೆಯಲ್ಲಿ ಓಡಾಡಬೇಕಾದರೆ ಸ್ಲಿಪ್ಪಾಗಿ ಬೀಳೋದು, ಕಾಲುಗಳಿಗೆ ಏಟ್ ಮಾಡ್ಕೊಳ್ಳೋದು, ಇದೆಲ್ಲವೂ ಆಗುತ್ತೆ. ಸೊ ಹಾಗಾಗಿ ಎಚ್ಚರಿಕೆಗಳನ್ನು ತೆಗೆದುಕೊಳ್ಳಿ. ನಿಮ್ಮ ಆರೋಗ್ಯದಲ್ಲಿ ಹೆಚ್ಚು ಗಮನ ಕೊಡಬೇಕು. ರೈತರಿಗೆ ಕುಜ 4ನೇ ಮನೆಗೆ ದೃಷ್ಟಿಯನ್ನು ಕೊಡ್ತಾ ಇದ್ದಾರೆ. ಗುರು ಶುಕ್ರ ಯುತಿಯಾಗಿದೆ. ಡೆಫಿನೆಟ್ಲಿ ಎಲ್ಲವೂ ಚೆನ್ನಾಗಿರುತ್ತೆ. ನೀವೇ ಆತುರತೆಯನ್ನು ತೋರಿಸಿ ಏನೇನೋ ಮಾಡೋಕ್ಕೆ ಹೋಗಬೇಡಿ, ಇನ್ನೂ ಚೆನ್ನಾಗಿರುತ್ತೆ. ಸೊ ಓವರಾಲ್ ಈ ವಾರ ಮೇಷರಾಶಿಯವರಿಗೆ ನಿಮ್ಮ ಏನು ಡಿಸಿಷನ್ಸಲ್ಲಿ ಆತುರತೆ ಬೇಡ. ಕೋಪವನ್ನು ಕಂಟ್ರೋಲ್ ಮಾಡ್ಕೊಳ್ಳಿ. ಮಾತಿನಲ್ಲಿ ಹಿಡ್ತಾ ಇರಲಿ. ಇದರಿಂದ ಸಂಬಂಧವೂ ಉಳಿಯುತ್ತದೆ, ವ್ಯಾಪಾರವೂ ವೃದ್ಧಿ ಆಗುತ್ತೆ, ಮನೆಗೆ ಒಂದಷ್ಟು ಹೊಸ ವಿಚಾರಗಳು ಬರ್ತದೆ. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ. ಮೇಷರಾಶಿ, ಮೇಷ ಲಗ್ನದವರಿಗೆ ಎಚ್ಚರಿಕೆಗಳನ್ನು ತೆಗೆದುಕೊಳ್ಳಿ. ಈಗ ವೃಷಭ ರಾಶಿ, ವೃಷಭ ಲಗ್ನ. ಸೊ ನಿಮಗೆ ಕರ್ಮಸ್ಥಾನದಲ್ಲಿ ಚಂದ್ರ ಮತ್ತು ರಾಹುವಿನ ಯುತಿ. ಒಂದು ರೀತಿ ನಿಮ್ಮ ಐಡಿಯಾಲಜಿಗಳು ತುಂಬ ಚೆನ್ನಾಗಿದೆ, ಆಕರ್ಷಣೆ ಹೆಚ್ಚಾಗ್ತಾ ಇದೆ. ಸೊ ಎಲ್ಲರೂ ನಿಮ್ಮ ಮೇಲೆ ಗಮನ ಕೊಡ್ತಾ ಇದ್ದಾರೆ. ಈ ವೃತ್ತಿ ಕ್ಷೇತ್ರದಲ್ಲಿ, ವ್ಯಾಪಾರ ಕ್ಷೇತ್ರದಲ್ಲಿ ಎಲ್ಲವೂ ಹೌದು. ಆದರೆ ನಿಮ್ಮ ವೃತ್ತಿಗೆ ಸಂಬಂಧಪಟ್ಟಂತೆ
ನಿಮ್ಮ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಅತಿಯಾದ ಆಲೋಚನೆಗಳು ಈ 7-8ನೇ ತಾರೀಕು ಬೇಡ. ಅಲ್ಲೇನೋ ಹೊಸದಾಗಿ ಏನೋ ನಿರ್ಧಾರ ತೆಗೆದುಕೊಳ್ಳೋಕೆ ಹೋಗ್ತಾ ಇದ್ದೀರಾ, ಈ 2 ದಿನ ಬೇಡ. ಅದು ಭ್ರಮೆ, ಇಲ್ಲದ ವಿಚಾರಗಳನ್ನು ಇದೆ ಅಂತ ತಿಳ್ಕೊಂಡು ಏನೇನೋ ಭ್ರಮೆಯಲ್ಲಿ ನಿರ್ಧಾರಗಳನ್ನು ತೆಗೆದುಕೊಂಡರೆ ಅದು ನಿಮ್ಮ ವೃತ್ತಿಗೆ, ವ್ಯಾಪಾರಕ್ಕೆ ಹಿನ್ನಡೆಯನ್ನು ಕೊಡಬಹುದು. ಸೊ ಹಾಗಾಗಿ ಈ 2 ದಿನ ಪ್ರಮುಖವಾದ ನಿರ್ಧಾರಗಳನ್ನು ನಿಮ್ಮ ವೃತ್ತಿ ಕ್ಷೇತ್ರಕ್ಕೆ, ನಿಮ್ಮ ವ್ಯಾಪಾರಕ್ಕೆ ತೆಗೆದುಕೊಳ್ಳಕ್ಕೆ ಹೋಗಬೇಡಿ, ಎಚ್ಚರಿಕೆ ಇರಲಿ. ಅದನ್ನು ಬಿಟ್ಟರೆ ನಿಮ್ಮ ರಾಶಿಯ ಅಧಿಪತಿ ಶುಕ್ರ 3ನೇ ಮನೆಯಲ್ಲಿ ಗುರುವಿನ ಜೊತೆ ಇತಿಯಾಗ್ತಾರೆ 9ನೇ ತಾರೀಕು. 3ನೇ ಮನೆ ಅಂದರೆ ಅದು ಆನ್ಲೈನ್, ಮೀಡಿಯಾ, ಪರಾಕ್ರಮ ಸ್ಥಾನ, ಸ್ವಂತಹ ಪ್ರಯತ್ನ, ನಿರ್ಧಾರ ತೆಗೆದುಕೊಳ್ಳೋದು. ಸೊ ಹಾಗಾಗಿ ಯಾರ್ಯಾರು ಈ ಕಲಾಕ್ಷೇತ್ರದಲ್ಲಿದ್ದೀರಾ, ಮಾರ್ಕೆಟಿಂಗ್ ಕ್ಷೇತ್ರದಲ್ಲಿದ್ದೀರಾ, ಸೇಲ್ಸ್ ಬಿಸ್ನೆಸ್ ಮಾಡ್ತಾ ಇದ್ದೀರಾ, ನಿಮ್ಮೆಲ್ಲರಿಗೂ ತುಂಬ ಚೆನ್ನಾಗಿದೆ. ಐಡಿಯಾಲಜಿಗಳನ್ನು ತುಂಬ ಚೆನ್ನಾಗಿ ಬಳಸ್ಕೊಳ್ತಾ ಇದ್ದೀರಾ. ನಿಮ್ಮ ಕಂಟೆಂಟ್ ತುಂಬ ಚೆನ್ನಾಗಿ ರೀಚ್ ಆಗುತ್ತೆ, ಜನಾಕರ್ಷಣೆ ಜಾಸ್ತಿ ಆಗುತ್ತೆ. ಒಂದು ಕಡೆ ಜ್ಞಾನ, ಇನ್ನೊಂದು ಕಡೆ ಗ್ಲ್ಯಾಮರ್. ಅದರ ಜೊತೆಗೆ 12ನೇ ಮನೆಯಿಂದ 4ನೇ ದೃಷ್ಟಿ ನಿಮ್ಮ 3ನೇ ಮನೆಗೆ ಕುಜ ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ ಒಂದು ರೀತಿ ಆಕರ್ಷಣೆ ಜಾಸ್ತಿ ಆಗ್ತಾ ಇದೆ. ಅಗ್ರೆಸಿವ್ ಆಗಿ ನೀವು ಕೆಲಸ ಮಾಡ್ತಾ ಇದ್ದೀರಾ. ಸ್ಪೆಷಲಿ ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಯಾರ್ಯಾರು ಮಾಡ್ತಾ ಇದ್ದೀರಾ, ನಿಮ್ಮ ಸೇಲ್ಸ್ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಸೊ ನಿಮ್ಮ ಬಿಸ್ನೆಸ್ ಇಂಪ್ರೂವ್ ಆಗೋಕ್ಕೆ ಕುಜನ ಒಂದು 12ನೇ ಮನೆಯ ಇಂಪ್ಯಾಕ್ಟ್ ಕೂಡ ತುಂಬ ಚೆನ್ನಾಗಿದೆ, ಅದನ್ನು ಚೆನ್ನಾಗಿ ಬಳಸ್ಕೊಳ್ತೀರಾ. ಸೊ ಓವರಾಲ್ ಜ್ಞಾನ ಮತ್ತು ಗ್ಲ್ಯಾಮರ್ ಎರಡೂ ಚೆನ್ನಾಗಿ ವರ್ಕ್ ಆಗುವಂತಹ ವಾರ ಇದೆ, ಇಲ್ಲಿಂದ ಆರಂಭ. ಇದನ್ನು ಚೆನ್ನಾಗಿ ಬಳಸ್ಕೊಳ್ಳಿ. ಓಕೆ, ಅದೇ ರೀತಿ ನಿಮ್ಮ ರಾಶಿಯಲ್ಲಿ 4ನೇ ಮನೆಯ ಅಧಿಪತಿ, ಸುಖಸ್ಥಾನದ ಅಧಿಪತಿ ಲಗ್ನದಲ್ಲೇ ಇದ್ದಾರೆ. ಇದು ಒಂದು ರೀತಿ ತೇಜಸ್ಸು ಹೆಚ್ಚಾಗಲಿಕ್ಕೆ, ನಿಮ್ಮ ಮೇಲೆ ನೀವೇ ಹೆಚ್ಚು ಇಷ್ಟಪಡಲಿಕ್ಕೆ ಈ ರವಿಯ ಇಂಪ್ಯಾಕ್ಟ್ ಕಾರಣ. ಆದರೂ 4ನೇ ಮನೆ ಸುಖಸ್ಥಾನ. ಸೊ ಹಾಗಾಗಿ ಸ್ವಲ್ಪ ಈಗೋ ಜಾಸ್ತಿ ಆಗುತ್ತೆ, ನನ್ನದೇ ನಡಿಬೇಕು ಅನ್ನುವಂತಹ ಆಟ ಜಾಸ್ತಿ ಆಗುತ್ತೆ. ಹಾಗಾಗಿ ಮನೆಯಲ್ಲಿ ಸುಖದ ವಾತಾವರಣಗಳು ಕಡಿಮೆ ಆಗಬಹುದು, ತಾಯಿಯ ಜೊತೆ ಮನಸ್ತಾಪಗಳಾಗಬಹುದು, ಇದೆಲ್ಲವೂ ಆಗುತ್ತೆ. ಸೊ ಅದರ ಕಡೆ ಹೆಚ್ಚಿನ ಗಮನ ಕೊಡಬೇಕು. ಇನ್ನು ನಿಮ್ಮ 2ನೇ ಮನೆಯಲ್ಲಿ ಬುಧನ ಸಂಚಾರ. ಯಾರು ಮಾತು ಮತ್ತು ಜ್ಞಾನವನ್ನು ಬಳಸ್ಕೊಂಡು ವೃತ್ತಿಯಲ್ಲಿದ್ದೀರಾ, ವ್ಯಾಪಾರದಲ್ಲಿದ್ದೀರಾ, ಅದು ಶಿಕ್ಷಣ ಕ್ಷೇತ್ರ ಇರಬಹುದು, ಕನ್ಸಲ್ಟೆಂಟ್ಗಳಾಗಿ ಕೆಲಸ ಮಾಡ್ತಾ ಇರ್ಬೋದು, ನಿಮ್ಮೆಲ್ಲರಿಗೂ ಈಗ ಟೆಕ್ನಿಕಲಿ ಸ್ಟ್ರಾಂಗ್ ಆಗುವಂತಹ ಸಮಯ. ಹೊಸ ಹೊಸ ತಂತ್ರಜ್ಞಾನವನ್ನು ಅಳವಡಿಸ್ಕೊಳ್ಳಿ. ಅದು ಡೆಫಿನೆಟ್ಲಿ ಈ ವಾರ ತುಂಬ ಚೆನ್ನಾಗಿ ಕೈ ಹಿಡಿತದೆ, ಅಪ್ಗ್ರೇಡ್ ಆಗಿ. ಅದಕ್ಕೆ ಇದು ಒಳ್ಳೆಯ ಸಮಯ. ಚೆನ್ನಾಗಿ ಬಳಸ್ಕೊಂಡ್ರೆ ಈ 2ನೇ ಮನೆಯಿಂದ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಜಾಸ್ತಿ ಆಗುತ್ತೆ, ನಿಮ್ಮ ಮಾತಿನಲ್ಲೂ ಕೂಡ ಒಂದು ಗಾಂಭೀರ್ಯ ಹೆಚ್ಚಾಗುತ್ತೆ, ವ್ಯಾಪಾರೀಕರಣ ಇರುತ್ತೆ, ವ್ಯಾಪಾರ ವೃದ್ಧಿ ಆಗುತ್ತೆ, ಇದೆಲ್ಲವೂ ತುಂಬ ಚೆನ್ನಾಗಿರುತ್ತೆ. ಇನ್ನು ನಿಮ್ಮ 12ನೇ ಮನೆಯಲ್ಲಿ ಕುಜನ ಸಂಚಾರ ಆಗ್ತಾ ಇರೋದ್ರಿಂದ ಸ್ವಲ್ಪ ಗಂಡ ಹೆಂಡತಿಯ ನಡುವೆ ಮುನಿಸು ಹೆಚ್ಚಾಗುವಂತಹ ಸಮಯ. ಪರಸ್ಪರ ದೂರ ಆಗಿಬಿಡ್ಬೋದು, ಇಲ್ಲದ ಮಾತುಗಳಲ್ಲಿ ಗಲಾಟೆಗಳನ್ನು ಮಾಡಿಕೊಂಡು ಡಿವೋರ್ಸ್ ಹಂತಕ್ಕೆ ಬಂದುಬಿಡ್ಬೋದು. ಸೊ ಹಾಗಾಗಿ ಈ ಕುಜ 12ನೇ ಮನೆಯಲ್ಲಿ ಇದ್ದಾರೆ ಅಂದರೆ ದೂರ ಮಾಡಿಬಿಡ್ತಾರೆ. ಈಗ ಇದಕ್ಕೆ ರೆಮಿಡಿ ಏನು? ಪರಸ್ಪರ ನೀವೇ ದೂರ ಆಗಿಬಿಡಿ. ಒಂದು ವಾರಗಳ ಕಾಲ, ಒಂದು ವಾರ ಅಲ್ಲ, ಜುಲೈ ಫಸ್ಟ್ ವೀಕ್ವರೆಗೂ ಕುಜ ಈ 12ನೇ ಮನೆಯಲ್ಲೇ ಇರ್ತಾರೆ. ಹಾಗಂತ ದೂರ ಆಗಿಬಿಡಿ ಅಂದರೆ ಸ್ವಲ್ಪ ನೀವು ನಿಮ್ಮ ತವ್ರ ಮನೆಗೆ ಹೋಗೋದು ಅಥವಾ ಕೆಲಸದ ನಿಮಿತ್ತ ಓಡಾಡ್ಕೊಂಡಿರೋದು. ಮನೆಯಲ್ಲಿದ್ದರೆ ಸಂಘರ್ಷಗಳು ಜಾಸ್ತಿ, ಹತ್ತಿರ ಇದ್ದಷ್ಟು ಇದು ಗ್ರಹಗಳ ಆ್ಯಕ್ಟಿವೇಶನ್ ಜಾಸ್ತಿಯಾಗಿ ಗಲಾಟೆಗಳು ಜಾಸ್ತಿ ಆಗುತ್ತೆ. ಆದರೂ ಸಂಬಂಧಗಳನ್ನು ಉಳಿಸ್ಕೊಳ್ಳಿ, ಒಂದೇ ಕಡೆ ಇದ್ದು ಕಂಟ್ರೋಲ್ ಮಾಡ್ಕೊಳ್ಳಿ, ಕೋಪನ ಜಗಳ ಮಾಡ್ಕೊಳ್ಳೋಕೆ ಹೋಗಬೇಡಿ. ಇನ್ನು ನಿಮ್ಮ 11ನೇ ಮನೆಯಲ್ಲಿ ಶನಿ ರೇವತಿ ನಕ್ಷತ್ರದಲ್ಲಿ ಇರೋದು ಡೆಫಿನೆಟ್ಲಿ ನಿಮಗೆ ಒಳ್ಳೆಯ ಲಾಭವೇ. ಸ್ವಲ್ಪ ನಿಧಾನ ಅನ್ನಿಸಿದರು ಅವರು ನಿಮಗೆ ಹೆಚ್ಚು ಲಾಭಗಳನ್ನು ಖಂಡಿತ ಮುಂದಿನ ದಿನಗಳಲ್ಲಿ ತಂದುಕೊಡ್ತಾರೆ. ನೀವು ಇವಾಗ ಏನು ಎಫರ್ಟ್ ಆಗ್ತಾ ಇದ್ದಾರೆ ಅದನ್ನು ಹಾಕ್ಬಿಡಿ. ಸೋಮಾರಿತನವನ್ನು ಕಡಿಮೆ ಮಾಡ್ಕೊಳ್ಳಿ. ಯಾಕೆಂದರೆ ಶನಿ ಮಹಾತ್ಮರು ನಿಮ್ಮ ಲಗ್ನಕ್ಕೆ, ನಿಮ್ಮ ರಾಶಿಗೆ ದೃಷ್ಟಿಯನ್ನು ಕೊಡ್ತಾರೆ. ಅವರು ದೃಷ್ಟಿ ಕೊಡ್ತಾ ಇದ್ದಾರೆ ಅಂದರೆ ನೀವು ಆ್ಯಕ್ಟಿವ್ ಆಗಬೇಕು, ಸ್ವಲ್ಪ ಸೋಮಾರಿತನವನ್ನು ಬಿಡಬೇಕು. ಸೊ ಹಾಗಾಗಿ ಅದ್ರ ಕಡೆ ಹೆಚ್ಚು ಗಮನ ಕೊಟ್ಟರೆ ಲಾಭಗಳು ಕೂಡ ಹೆಚ್ಚು ಕ್ರಿಯೇಟ್ ಆಗುತ್ತೆ. ದೇಹದ ಆರೋಗ್ಯದ ಕಡೆ ಹೆಚ್ಚಿನ ಗಮನ ಕೊಡಿ. ಇನ್ನೆಲ್ಲ ಉಳಿದಂತೆ ತುಂಬ ಚೆನ್ನಾಗಿರುವ ವಾರ, ಚೆನ್ನಾಗಿ ಬಳಸ್ಕೊಳ್ಳಿ. ಈಗ ಮಿಥುನ ರಾಶಿಯವರಿಗೆ 9ನೇ ಮನೆಯಲ್ಲಿ ರಾಹು ಮತ್ತು ಚಂದ್ರ ಯುತಿ ಆಗ್ತಾ ಇರೋದು. ತಂದೆಯ ವಿಚಾರಗಳಲ್ಲಿ ಸ್ವಲ್ಪ ಮನಸ್ತಾಪಗಳಾಗಬಹುದು, ದೂರದ ಪ್ರಯಾಣಗಳು ಎದುರಾಗುತ್ತೆ, ಅದು ನಿಮಗೆ ಸ್ವಲ್ಪ ಗೊಂದಲಗಳನ್ನು ಸೃಷ್ಟಿ ಮಾಡುತ್ತೆ. ಟ್ರಾನ್ಸ್ಫರ್ ಅಂತ ವಿಚಾರಗಳು ಬರಬಹುದು. ಸೊ ಅದು ಅತಿಯಾದ
ಆಲೋಚನೆಗಳಿಗೆ ಒಳಗಾಗುವಂತೆ ಮಾಡುತ್ತೆ. ಇದೆಲ್ಲ ಈ 7 ಮತ್ತು 8ನೇ ತಾರೀಕು ನಡೆದು ಹೋಗುತ್ತೆ. ಸೊ ಇದನ್ನು ಸ್ವಲ್ಪ ಮೂವ್ ಆಗೋಕ್ಕೆ ಬಿಟ್ಬಿಡಿ. ಅದು ಏನಾಗುತ್ತೋ ಆ ಘಟನೆಗಳಾಗಲಿ, ನೀವು ರಿಯಾಕ್ಟ್ ಮಾಡೋಕ್ಕೆ ಹೋಗಬೇಡಿ. ಈ 9ನೇ ಮನೆಗೆ ಸಂಬಂಧಪಟ್ಟಂತೆ ಅದು ತಂದೆಯ ವಿಚಾರ ಇರಲಿ, ಧಾರ್ಮಿಕ ವಿಚಾರಗಳಿರಲಿ, ನಿಮ್ಮ ಬಾಸಿಂದ ನಿಮಗೆ ಏನೋ ಒಂದು ರೀತಿ ಮನಸ್ತಾಪಗಳು ಎದುರಾಗಬಹುದು, ಅವರ ಬಗ್ಗೆ ಅತಿಯಾದ ಆಲೋಚನೆಗಳು, ಭ್ರಮೆಗಳು ಸೃಷ್ಟಿಯಾಗಬಹುದು. ಸೊ ಇದೆಲ್ಲವೂ ಆಗುತ್ತೆ. ಅದನ್ನು ಕಡಿಮೆ ಮಾಡ್ಕೊಳ್ಳಿ. ಈ 2 ದಿನ ಆದಮೇಲೆ ಚಂದ್ರನ ಮೂಮೆಂಟ್ ಆಗುತ್ತೆ, ಅದೆಲ್ಲ ಒಳ್ಳೆಯದೇ ಆಗುತ್ತೆ. ಸೊ ಹಾಗಾಗಿ ಈ 2 ದಿನ ಬಹಳ ಎಚ್ಚರಿಕೆಯಿಂದ ಇದ್ದರೆ ತುಂಬ ಒಳ್ಳೆಯದು. ಓಕೆ, ಈಗ ಇನ್ನು ನಿಮ್ಮ ರಾಶಿಯಲ್ಲಿಯೇ ನಿಮ್ಮ ಏನು ರಾಶಿಯ ಅಧಿಪತಿ ಬುಧ ಅದು ರಾಹುವಿನ ನಕ್ಷತ್ರದಲ್ಲಿ ಸಂಚರಿಸ್ತಾ ಇರೋದರಿಂದ ನೀವು ಇವಾಗ ತುಂಬ ಟೆಕ್ನಿಕಲಿ ಇಂಪ್ರೂವ್ ಆಗಿದ್ದೀರಾ. ನಿಮ್ಮ ತಲೆ ಒಂದು ಕಡೆ ನಿಲ್ತಾ ಇಲ್ಲ, ಏನೇನೋ ಯೋಚನೆ ಮಾಡ್ತಾ ಇದ್ದೀರಾ, ಏನೇನೋ ಥಾಟ್ಸ್ ನಿಮಗೆ ಬರ್ತಾ ಇದೆ, ಅಡ್ವಾನ್ಸ್ಡ್ ಆಗಿದ್ದೀರಾ. ಅದನ್ನು ಸರಿಯಾಗಿ ಬಳಕೆ ಮಾಡಿಕೊಂಡ್ರೆ ನಿಮ್ಮ ವ್ಯಾಪಾರವೂ ವೃದ್ಧಿಯಾಗುತ್ತೆ, ನಿಮ್ಮ ವೃತ್ತಿ ಕ್ಷೇತ್ರವೂ ವೃದ್ಧಿಯಾಗುತ್ತೆ, ಅಪಾರವಾದ ಗೌರವವು ಕೂಡ ನಿಮಗೆ ಪ್ರಾಪ್ತಿಯಾಗುತ್ತೆ. ಯಾಕೆಂದರೆ ಟೆಕ್ನಿಕಲ್ ಮೈಂಡ್ ಈಗಿರುವ ಟೆಕ್ನಾಲಜಿಯನ್ನು ಇನ್ನೂ ಅದ್ಭುತವಾಗಿ ಬಳಸ್ಕೊಂಡಾಗ ಅದು ಇತರರ ಗಮನ ಸೆಳೆಯುತ್ತೆ. ಸೊ ಹಾಗಾಗಿ ಈ ವಾರ ಅದನ್ನು ಬಳಸ್ಕೊಳ್ಳೋದ್ರ ಕಡೆ ಹೆಚ್ಚು ಗಮನ ಕೊಡಿ. ಇನ್ನು 9ನೇ ತಾರೀಕು ಶುಕ್ರ ನಿಮ್ಮ ಧನಸ್ಥಾನಕ್ಕೆ ಬರೋದು ನಿಮಗೆ ಒಂದು ಅತಿಯಾದ ಆಕರ್ಷಣೆಯನ್ನು ಡೆಫಿನೆಟ್ಲಿ ಜಾಸ್ತಿ ಮಾಡುತ್ತೆ. ನಿಮ್ಮ ಮಾತಿನಲ್ಲಿ ಒಂದು ಗ್ಲ್ಯಾಮರ್ ಟಚ್ ಇರುತ್ತೆ, ಜ್ಞಾನದ ಟಚ್ ಇರುತ್ತೆ, ಅದ್ಭುತವಾಗಿ ಮಾತನಾಡ್ತೀರಾ, ಕಮ್ಯುನಿಕೇಷನ್ ಚೆನ್ನಾಗಿರುತ್ತೆ. ಸೊ ಇದರಿಂದ ನಿಮ್ಮ ವ್ಯಾಪಾರ ವೃದ್ಧಿಯಾಗುತ್ತೆ, ವೃತ್ತಿ ಕ್ಷೇತ್ರದಲ್ಲಿ ಏನು ಹೆಚ್ಚು ಆಕರ್ಷಣೆಯನ್ನು ಪಡೆದುಕೊಳ್ತೀರಾ. ಇದೆಲ್ಲವೂ ತುಂಬ ಚೆನ್ನಾಗಿದೆ. ಶುಕ್ರನ ಇಂಪ್ಯಾಕ್ಟಿಂದ ಬ್ಯಾಂಕ್ ಬ್ಯಾಲೆನ್ಸ್ ಜಾಸ್ತಿ ಆಗುತ್ತೆ, ಅದರ ಜೊತೆಗೆ ಒಂದಷ್ಟು ಖರ್ಚುಗಳು ಕೂಡ ಜಾಸ್ತಿ ಆಗುತ್ತೆ. ಯಾಕೆಂದರೆ ನಿಮ್ಮ 12ನೇ ಮನೆ ಅಧಿಪತಿ 2ನೇ ಮನೆಯಲ್ಲಿದ್ದಾರೆ. ಸೊ ಯಾವಾಗ 2ನೇ ಅಧಿಪತಿ ಮತ್ತು 12 ಕನೆಕ್ಟಿವಿಟಿ ಇರುತ್ತಲ್ಲ, ಆಗ ನಾವು ಯಾರಿಗೂ ಸಾಲ ಕೊಡಬಾರ್ದು, ಅದು ಮರುಪಾವತಿ ಆಗಲ್ಲ. ಆ ರೂಪದಲ್ಲಿ ಹಣವನ್ನು ಕಳ್ಕೊಳ್ಬಿಡ್ತೀವಿ. ಹಾಗಾಗಿ ಯಾರಿಗೂ ಹಣವನ್ನು ಕೊಡೋಕ್ಕೆ ಹೋಗಬೇಡಿ. ಓಕೆ, ಇನ್ನು 12ನೇ ಮನೆಯ ಅಧಿಪತಿ 2ನೇ ಮನೆಗೆ ಬಂದಿರೋದು ದೂರದ ಸ್ಥಳಗಳಿಂದ ಲಾಭ, ಆಯಿತಾ. ಹಾಗಾಗಿ ವಿದೇಶಿ ಕಂಪನಿಗಳಲ್ಲಿ ಕೆಲಸ ಮಾಡ್ತಿದ್ರೆ, ಬಿಸ್ನೆಸ್ ಮಾಡ್ತಾ ಇದ್ದರೆ ಡೆಫಿನೆಟ್ಲಿ ನಿಮಗೆ ಅಲ್ಲಿಂದ ಲಾಭಗಳು ಜಾಸ್ತಿ ಇದೆ. ಅದೇ ರೀತಿ ಈ ಹೊರಗಿನ ಸಂಬಂಧಗಳಿಗೆ ಹೆಚ್ಚಿನ ಖರ್ಚು ಮಾಡ್ತೀರಾ, ನಿಮ್ಮ ಮೇಲೆ ನೀವು ಹೆಚ್ಚು ಖರ್ಚುಗಳನ್ನು ಮಾಡ್ಕೊಳ್ತೀರಾ. ಇದೆಲ್ಲವೂ ಈ ವಾರ ಜಾಸ್ತಿ ಆಗುತ್ತೆ. ಈ 2ನೇ ಮನೆಗೆ ಶುಕ್ರ ಬಂದಿರೋದ್ರಿಂದ 9ನೇ ತಾರೀಕು ಇರಲಿ, ಖರ್ಚುಗಳು ಜಾಸ್ತಿ ಆಗಲಿ. ಆದರೂ ಏನು ಉಳಿಸೋದ್ರ ಕಡೆ ಹೆಚ್ಚಿನ ಗಮನ ಕೊಟ್ಟರೆ ಒಂದಷ್ಟು ಬ್ಯಾಂಕ್ ಬ್ಯಾಲೆನ್ಸು ಕೂಡ ಜಾಸ್ತಿ ಆಗುತ್ತೆ. ಒಳ್ಳೆಯದಾಗಲಿ, ಒಳ್ಳೆಯದಕ್ಕೆ ಖರ್ಚು ಮಾಡಿ. ಇನ್ನು ನಿಮ್ಮ 3ನೇ ಮನೆಯ ಅಧಿಪತಿ 12ನೇ ಮನೆಯಲ್ಲಿದ್ದಾರೆ. ಸೊ ಹಾಗಾಗಿ ಕಿರಿಯ ಸಹೋದರನ ಜೊತೆ ಸ್ವಲ್ಪ ಮನಸ್ತಾಪಗಳಾಗಿ ದೂರ ಆಗಬಹುದು. ನೆರೆಹೊರೆಯವರು ನಿಮಗೆ ಕಿರಿಕಿರಿ ಮಾಡಬಹುದು, ಅವರಿಂದ ಸ್ವಲ್ಪ ತೊಂದರೆಗಳು ಎದುರಾಗುತ್ತೆ, ಅವರನ್ನು ಡಿಸ್ಟೆನ್ಸಲ್ಲಿ ಇಡ್ತೀರಾ. ಇನ್ನು ನಿಮ್ಮ ಕಮ್ಯುನಿಕೇಷನ್ಸ್ ಒಂದು ರೀತಿ ಒಂದು ಸರಿ ಚೆನ್ನಾಗಿರುತ್ತೆ, ಒಂದು ಸರಿ ಉಲ್ಟಾ ಹೊಡಿತದೆ. ಹಾಗಾಗಿ ಕಮ್ಯುನಿಕೇಷನ್ಗೆ ಸಂಬಂಧಪಟ್ಟಂತೆ ಸ್ವಲ್ಪ ಎಚ್ಚರಿಕೆಗಳನ್ನು ತೆಗೆದುಕೊಳ್ಳಿ. ಈಗೋ ಕ್ಲಾಶಸ್ ಬೇಡ, ನನ್ನದೇ ಹೆಚ್ಚು ಅನ್ನುವಂತಹ ಮನೋಭಾವ ಬೇಡ. 12ನೇ ಮನೆಯಲ್ಲಿ ರವಿ ಇದ್ದಾಗ ಈ ತಂದೆಗೆ ಸಂಬಂಧಪಟ್ಟಂತಹ ಖರ್ಚುಗಳು ಎದುರಾಗಬಹುದು, ಈ ಫೈನ್ಸ್ಗಳು ಜಾಸ್ತಿ ಆಗ್ಬೋದು, ಟ್ರಾಫಿಕ್ ಫೈನ್ಸ್, ಹೆಲ್ಮೆಟ್ ಇಲ್ಲದೆ ಸಿಗ್ನಲ್ ಜಂಪ್ ಮಾಡಿ, ಸೀಟ್ ಬೆಲ್ಟ್ ಇಲ್ಲದೆ, ಈ ಥರದ್ದೆಲ್ಲ ಫೈನ್ಸ್ಗಳು ನಿಮ್ಗೆ ಎದುರಾಗುತ್ತೆ ಈ ವಾರ ನೀವು ತಪ್ಪು ಮಾಡಿದ್ರೆ. ಸೊ ಅದ್ರ ಕಡೆ ಹೆಚ್ಚಿನ ಗಮನ ಕೊಟ್ಟರೆ ಈ ವಾರ ಅದರಿಂದ ತಪ್ಪಿಸ್ಕೊಳ್ಬೋದು. ಇನ್ನು ನಿಮ್ಮ 11ನೇ ಮನೆಯ ಅಧಿಪತಿ 11ನೇ ಮನೆಯಲ್ಲೇ ಇರೋದು ನಿಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿ ಮಾಡಿಕೊಳ್ಳಲಿಕ್ಕೆ ಇದು ಕೆಲಸ ಮಾಡುತ್ತೆ. ನೆಟ್ವರ್ಕ್ ಇಂಪ್ರೂವ್ ಮಾಡಿಕೊಳ್ಳಲಿಕ್ಕೆ ಇದು ಕೆಲಸ ಮಾಡುತ್ತೆ. ಸಾಮಾಜಿಕ ವಲಯದಲ್ಲಿ ಒಳ್ಳೊಳ್ಳೆ ವ್ಯಕ್ತಿಗಳು ಪರಿಚಯ ಆಗ್ತಾರೆ, ಆ ಪರಿಚಯದಿಂದ ನಿಮಗೆ ಲಾಭಗಳು ಕ್ರಿಯೇಟ್ ಆಗುತ್ತೆ. ಹಿರಿಯ ಸಹೋದರ ನಿಮಗೆ ನೆರವು ಕೊಡ್ತಾರೆ, ಅವರ ಮಾರ್ಗದರ್ಶನ, ಅವರ ಸಲಹೆಗಳು ನಿಮಗೆ ಒಳ್ಳೆಯದನ್ನು ಮಾಡಿಕೊಡುತ್ತೆ. ಸೊ ಕೋರ್ಟ್ ಕೇಸ್ಗೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ಗುಡ್ ನ್ಯೂಸ್, ಶತ್ರುಗಳ ದಮನ, ಇದೆಲ್ಲವೂ ತುಂಬ ಚೆನ್ನಾಗಿದೆ. ಈ ಒಂದು ಕುಜನ ಇಂಪ್ಯಾಕ್ಟಿಂದ ಚೆನ್ನಾಗಿ ಬೆಳೆಸ್ಕೊಳ್ಳಿ. ಕರ್ಮಸ್ಥಾನದಲ್ಲಿ ಶನಿಯ ಸಂಚಾರ ಆಗ್ತಾ ಇದೆ, ಅದು ನಿಮ್ಮದೇ ನಕ್ಷತ್ರಕ್ಕೆ ಬಂದಿದ್ದಾರೆ, ಅಂದರೆ ನಿಮ್ಮ ರಾಶಿ ಅಧಿಪತಿಯ ನಕ್ಷತ್ರ ರೇವತಿ ನಕ್ಷತ್ರ. ಹಾಗಾಗಿ ಕೆಲಸದ ಜವಾಬ್ದಾರಿಗಳು ಹೆಚ್ಚಾಗುತ್ತೆ, ಹೊರೆಗಳು ಜಾಸ್ತಿ ಆಗುತ್ತೆ. ಅದನ್ನು ನೀವು ನಿಭಾಯಿಸ್ತಾ ಹೋದರೆ ಶನಿ ಮಹಾತ್ಮರು ನಿಮಗೆ ಹೆಚ್ಚು ಲಾಭಗಳನ್ನು ಮುಂದಿನ ದಿನಗಳಲ್ಲಿ ತಂದುಕೊಡ್ತಾರೆ, ಗೌರವಗಳನ್ನು ತಂದುಕೊಡ್ತಾರೆ. ನೀವು ಇವಾಗ ಬರುವಂತಹ ಜವಾಬ್ದಾರಿಗಳನ್ನು ನಿಮ್ಮ ತಲೆ ಮೇಲೆ ಹಾಕೋಬೇಕು, ಸೋಮಾರಿತನವನ್ನು ಬಿಡಬೇಕು. ಕೆಲಸ ಮಾಡಿ ಟೈಮ್ ಜಾಸ್ತಿ ಆದರೂ ಪರವಾಗಿಲ್ಲ, ಎಕ್ಸ್ಟ್ರಾ ಟೈಮ್ ಡ್ಯೂಟಿ ಮಾಡಿದ್ರೂ ಪರವಾಗಿಲ್ಲ, ಕೆಲಸ ಮಾಡಿದ್ರೆ
ಶನಿ ಡೆಫಿನೆಟ್ಲಿ ಮುಂದಿನ ದಿನಗಳಲ್ಲಿ ನಿಮಗೆ ದೊಡ್ಡ ಮಟ್ಟಕ್ಕೆ ಕೊಡ್ತಾರೆ. ಗೋ ಹ್ಯಾಡ್. ಓಕೆ, ಸೊ ಇನ್ನು ಯಾವುದೇ ಚಿಂತನೆಗಳು ಬೇಡ, ಇನ್ನೆಲ್ಲವೂ ಚೆನ್ನಾಗಿದೆ. ಬಟ್ ರಾಹು ಚಂದ್ರನ ಯುತಿಯಿಂದ ಸ್ವಲ್ಪ ಭ್ರಮೆಯಲ್ಲಿ ಏನೇನೋ ತಪ್ಪುಗಳಾಗಬಹುದು, ಅದರ ಕಡೆ ಗಮನ ಕೊಟ್ಟರೆ ತುಂಬ ಒಳ್ಳೆಯದೇ. ಇನ್ನು ಕರ್ಕಾಟಕ ರಾಶಿಗೆ ಬರೋಣ. ಕರ್ಕಾಟಕ ರಾಶಿಯ ಅಧಿಪತಿ ಚಂದ್ರ ನಿಮಗೆ ಅಷ್ಟಮದಲ್ಲಿ ರಾಹು ಮತ್ತು ಚಂದ್ರನ ಯುತಿ ಆಗ್ತಾ ಇರೋದು. ಡೆಫಿನೆಟ್ಲಿ ಬೇಡದ ವಿಚಾರಗಳಿಗೆ ತುಂಬ ತಲೆ ಕೆಡಿಸ್ಕೊಳ್ತೀರಾ, ಆತಂಕಕ್ಕೆ ಒಳಗಾಗೋಗ್ತೀರಾ, ಆ್ಯಂಗ್ಸೈಟಿ ಶುರುವಾಗುತ್ತೆ, ಏನೇನೋ ಡಿಸಿಷನ್ಸ್ ತಗೊಳ್ತೀರಾ. ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳಕ್ಕೆ ಹೋಗಬೇಡಿ. ಒಂದು ಕ್ಷಣ ಆ ಮನಸ್ಸು ಏನೇನೋ ಯೋಚನೆ ಮಾಡಿ ಏನೇನೋ ನಿರ್ಧಾರ ತೆಗೆದುಕೊಂಡರೆ ತುಂಬ ದಿನ ಅದರ ನೋವಲ್ಲಿ ನೀವು ಇರಬೇಕಾಗತ್ತೆ, ಅಥವಾ ಬೇರೆಯವರಿಗೆ ನೋವು ಕೊಡಬೇಕಾಗತ್ತೆ. ಈ ಅಷ್ಟಮ ಅಂದ್ರೇ ಹಾಗೆ. ಹಾಗಾಗಿ ನೀವು ತುಂಬ ಎಚ್ಚರಿಕೆಯಿಂದ ಇರಬೇಕು. ಇವತ್ತು ಮತ್ತು ನಾಳೆ ಇದು ಕಳೀಲಿ, ಸ್ವಲ್ಪ ಸಮಾಧಾನ ಆಗುತ್ತೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಗಳನ್ನು ತೆಗೆದುಕೊಳ್ಳಿ. ಯಾವುದೇ ರೀತಿಯ ರಾಂಗ್ ಸ್ಟೆಪ್ ತೆಗೆದುಕೊಳ್ಳಕ್ಕೆ ಹೋಗಬೇಡಿ. ಏನೂ ಆಲೋಚನೆ ಮಾಡಬೇಡಿ, ಸುಮ್ಮನಿರಿ. ಒಳ್ಳೆ ಸಾಂಗ್ ಕೇಳಿ, ಹೊರಗಡೆ ಹೋಗಿ ಬನ್ನಿ, ಮಾಲ್ಗಳು ಸುತ್ತಾಡಿ, ಸಿನಿಮಾ ನೋಡಿ, ನಿಮ್ಗೆ ಯಾರಿಷ್ಟೋ ಅವ್ರ ಜೊತೆ ಚೆನ್ನಾಗಿ ಮಾತಾಡಿ, ಅಷ್ಟೇ ಸಾಕು. ಅದೇ ಪರಿಹಾರ, ಬೇರೆ ಏನೇನೋ ಮಾಡೋಕ್ಕೆ ಹೋಗಬೇಡಿ. ಓಕೆ, ಇನ್ನು ನಿಮ್ಮ ರಾಶಿಯಲ್ಲಿಯೇ ಗುರು ಬಂದಿರೋದು, ಎಲ್ಲರ ಗಮನ ನಿಮ್ಮ ಮೇಲೆ ಇದೆ. ನೀವು ಇವಾಗ ತುಂಬ ಆ್ಯಕ್ಟಿವ್ ಆಗಬೇಕು. ಅದಕ್ಕೆ ಕುಜನ ದೃಷ್ಟಿ ಬಿದ್ದಿರೋದ್ರಿಂದ ಆ್ಯಕ್ಟಿವ್ ಆಗಿದ್ದೀರಾ. ಜೊತೆಗೆ ಶುಕ್ರ ಬೇರೆ ನಿಮ್ಮಲ್ಲೇ ಗ್ಲ್ಯಾಮರ್ ಹೆಚ್ಚುತ್ತಾ ಇದೆ, ಆಕರ್ಷಣೆ ಹೆಚ್ಚುತ್ತಾ ಇದೆ. ಒಂದು ಕಳೆ ಬಂದಿದೆ, ಅದನ್ನು ಸರಿಯಾಗಿ ಬಳಸ್ಕೊಳ್ಳಿ. ಎಲ್ಲೆಲ್ಲಿ ಎಫರ್ಟ್ ಹಾಕಬೇಕು ಅಲ್ಲಿ ಸರಿಯಾಗಿ ಎಫರ್ಟ್ ಹಾಕಿ. 9ನೇ ತಾರೀಕಂತೂ ಎಲ್ಲಿಲ್ಲದ ಲವಲವಿಕೆ ನಿಮ್ಮಲ್ಲಿ. ಆ ದಿನವನ್ನು ಸರಿಯಾಗಿ ಬಳಸ್ಕೊಂಡ್ರೆ, ಸರಿಯಾದ ನಿರ್ಧಾರವನ್ನು ತೆಗೆದುಕೊಂಡರೆ ಮುಂದಿನ ದಿನಕ್ಕೆ ಡೆಫಿನೆಟ್ಲಿ ಅದು ಒಳ್ಳೆಯದಾಗಿರುತ್ತೆ. ಒಳ್ಳೆಯ ಆಲೋಚನೆಗಳನ್ನು ಮಾಡಿ, ಒಳ್ಳೆಯ ಇನ್ವೆಸ್ಟ್ಮೆಂಟನ್ನು ಮಾಡಿ, ಎಲ್ಲವೂ ಚೆನ್ನಾಗಿರುತ್ತೆ. ಅದೇ ರೀತಿ ನಿಮ್ಮ 12ನೇ ಮನೆಯಲ್ಲಿ ಬುಧನ ಸಂಚಾರ. ಸೊ ಅದು ರಾಹುವಿನ ನಕ್ಷತ್ರ. ರಾಹು ಅಂದರೆ ವಿದೇಶ. ಈ ವಿದೇಶಕ್ಕೆ ಲಿಂಕ್ ಆಗಿದ್ದರೆ ವ್ಯಾಪಾರದಲ್ಲಿ, ವೃತ್ತಿಯಲ್ಲಿ ನಿಮಗೆ ಗುಡ್ ನ್ಯೂಸ್ ಇದೆ. ಅಲ್ಲಿದ್ದಂತಹ ಸಮಸ್ಯೆಗಳು ಬಗೆಹರಿಯುತ್ತದೆ. ಆದರೆ ಇಲ್ಲೇ ಲೋಕಲಲ್ಲೇ ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಏನೇನೋ ವ್ಯಾಪಾರದ ವಿಚಾರಗಳಲ್ಲಿ ಇನ್ವಾಲ್ವ್ ಆಗಿದ್ದೀರಾ. ಸೊ ನಿಮಗೆ ಸ್ವಲ್ಪ ಲಾಸಸ್ ಆಗಬಹುದು. ಅತಿಯಾದ ಎಚ್ಚರಿಕೆಯಿಂದ ಇನ್ವೆಸ್ಟ್ಮೆಂಟ್ ಮಾಡಿ ಹೊಸ ಬಿಸ್ನೆಸ್ ಶುರು ಮಾಡಬೇಕಾದ್ರೆ ಸೂಕ್ತ ಮಾರ್ಗದರ್ಶನ ತೆಗೆದುಕೊಳ್ಳಿ. ಯಾಕೆಂದರೆ 12ನೇ ಮನೆಯಲ್ಲಿ ಬುಧ ಇದ್ದಾಗ ಅದು ವ್ಯಯಸ್ಥಾನ. ಬುಧ ಅಂದರೆ ವ್ಯಾಪಾರಕ್ಕೆ ಕಾರಕ. ಸೊ ಹಾಗಾಗಿ ಬಿಸ್ನೆಸ್ ಲಾಸಸ್ ಆಗಬಹುದು. ಓಕೆ, ಇನ್ನು ನಿಮ್ಮ 9ನೇ ಮನೆಯಲ್ಲಿ ಶನಿ ಮಹಾತ್ಮರ ಸಂಚಾರ. ಸೊ ಬಾಸ್ ಸ್ವಲ್ಪ ಸ್ಟ್ರಿಕ್ಟ್ ಆಗಿದ್ದಾರೆ, ನಿಮ್ಮ ತಂದೆಯೂ ಕೂಡ ಸ್ವಲ್ಪ ಸ್ಟ್ರಿಕ್ಟ್ ಆಗಿದ್ದಾರೆ. ಸರ್ಕಾರದ ವಿಚಾರಗಳಲ್ಲಿ ಸ್ವಲ್ಪ ಹಿನ್ನಡೆಗಳಾಗ್ತಾ ಇದೆ. ನೀವು ಅಂದ್ಕೊಂಡಂತೆ ಫಾಸ್ಟಾಗಿ ಕೆಲಸಗಳಾಗ್ತಾ ಇಲ್ಲ. ಇದೆಲ್ಲವೂ ಶನಿ ಮಹಾತ್ಮರ ಇಂಪ್ಯಾಕ್ಟಿಂದ ಆಗ್ತಾ ಇದೆ. ಇನ್ನು ನಿಮ್ಮ ಕರ್ಮಸ್ಥಾನದಲ್ಲಿ ಕುಜನ ಸಂಚಾರ ಇರೋದರಿಂದ ಡೆಫಿನೆಟ್ಲಿ ಈ ರಿಯಲ್ ಎಸ್ಟೇಟು, ಈ ಕಬ್ಬಿಣದ ರಿಲೇಟೆಡ್ ಕೆಲಸ ಮಾಡೋರು, ಈ ಜಿಮ್ ಓನರ್ಸ್, ನಿಮ್ಮೆಲ್ಲರಿಗೂ ಕುಜನ ಇಂಪ್ಯಾಕ್ಟ್ ತುಂಬ ಚೆನ್ನಾಗಿದೆ. ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀರಾ, ನಿಮ್ಮ ಬಿಸ್ನೆಸ್ನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಮುಂದಾಗ್ತಾ ಇದ್ದೀರಾ. ಈ ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿರೋರು ನಿಮ್ಮೆಲ್ಲರಿಗೂ ತುಂಬ ಚೆನ್ನಾಗಿದೆ ಈ 10ನೇ ಮನೆಯ ಕುಜನ ಇಂಪ್ಯಾಕ್ಟಿಂದ. ಅದು ನಿಮ್ಮ 4ನೇ ಮನೆಗೂ ದೃಷ್ಟಿಯನ್ನು ಕೊಡ್ತಾರೆ, 5ನೇ ಮನೆಗೂ ದೃಷ್ಟಿಯನ್ನು ಕೊಡ್ತಾರೆ. ಸೊ ಹಾಗಾಗಿ ನೀವು ಮಾಡುವಂತಹ ಇನ್ವೆಸ್ಟ್ಮೆಂಟ್ಗಳು ಡೆಫಿನೆಟ್ಲಿ ಮುಂದಿನ ದಿನಗಳಲ್ಲಿ ಲಾಭಗಳನ್ನು ತಂದುಕೊಡುತ್ತೆ. ಒಂದು ಅತಿಯಾದ ಆತುರ, ಕೋಪವನ್ನು ಕಂಟ್ರೋಲ್ ಮಾಡಿಕೊಂಡ್ರೆ ಕುಜನ ಇಂಪ್ಯಾಕ್ಟ್ ಈ ವಾರ ತುಂಬ ಚೆನ್ನಾಗಿರುತ್ತೆ. ಇನ್ನು ನಿಮ್ಮ ಕುಟುಂಬ ಸ್ಥಾನ, ಧನಸ್ಥಾನದ ಅಧಿಪತಿ ರವಿ ಲಾಭಸ್ಥಾನದಲ್ಲಿದ್ದಾರೆ, ಶುಕ್ರನ ಮನೆಯಲ್ಲಿದ್ದಾರೆ, ಚಂದ್ರನ ನಕ್ಷತ್ರದಲ್ಲಿದ್ದಾರೆ. ಸೊ ಹಾಗಾಗಿ ಇದೊಂದು ರೀತಿ ತುಂಬ ಚೆನ್ನಾಗಿದೆ. ನಿಮ್ಮ ಕುಟುಂಬದವರು ನಿಮಗೆ ಕೊಡುವ ಸಲಹೆಗಳು ನಿಮಗೆ ಲಾಭಗಳನ್ನು ತಂದುಕೊಡುತ್ತೆ. ಸಮಾಜದಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳ ಪರಿಚಯ ಆಗುತ್ತೆ. ಮೀಡಿಯಾ ಕ್ಷೇತ್ರ, ಕಲಾರಂಗದಲ್ಲಿರುವವರಿಗೆ ಈ ನೆಟ್ವರ್ಕ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಹೊರಗಡೆ ಹೋಗಿ ಮುಕ್ತವಾಗಿ ಮಾತನಾಡಿ ಎಲ್ಲರ ಸಲಹೆಗಳನ್ನು ಪಡೆದುಕೊಳ್ಳಿ. ಅದೆಲ್ಲವೂ ನಿಮಗೆ ಲಾಭವಾಗಿ ಕ್ರಿಯೇಟ್ ಆಗುತ್ತೆ. ಕೇತು ಇರೋದರಿಂದ ಸ್ವಲ್ಪ ಮೌನಿಯಾಗಿದ್ದೀರಾ, ಮಾತನ್ನು ಕಡಿಮೆ ಮಾಡ್ಕೊಂಡಿದ್ದೀರಾ. ಆಧ್ಯಾತ್ಮಿಕ ಚಿಂತನೆಗಳು ಜಾಸ್ತಿ ಆಗಿದೆ. ಆಗಲಿ, ಆಧ್ಯಾತ್ಮಿಕ ಟಚ್ ಇರಲಿ. ಅದರ ಜೊತೆಗೆ ಈ ಥರದ ವಿಚಾರಗಳ ಕಡೆ ಗಮನ ಕೊಡಿ, ಅದು ಲಾಭಗಳನ್ನು ಖಂಡಿತ ಮಾಡಿಕೊಡುತ್ತೆ. ಓವರಾಲ್ ಕರ್ಕಾಟಕ ಲಗ್ನ, ಕರ್ಕಾಟಕ ರಾಶಿ, ನೀವು ಕೂಡ ಕೋಪವನ್ನು ಕಂಟ್ರೋಲ್ ಮಾಡ್ಕೊಳ್ಬೇಕು. ಅತಿಯಾದ ವೇಗ ಬೇಡ, ಆತುರಗಳು ಬೇಡ. ನಿರ್ಧಾರಗಳನ್ನು ನಿಧಾನವಾಗಿ ಯೋಚಿಸಿ ತೆಗೆದುಕೊಳ್ಳಿ.
ನಿಮ್ಮ ಪ್ರೀತಿ ಪ್ರೇಮದ ಜೀವನವೂ ಚೆನ್ನಾಗಿರುತ್ತೆ, ಗಂಡ ಹೆಂಡತಿಯ ಸಂಬಂಧವೂ ಚೆನ್ನಾಗಿರುತ್ತೆ. ಕೋಪವನ್ನು ಕಂಟ್ರೋಲ್ ಮಾಡ್ಕೊಳ್ಳಿ ಈ ವಾರ. ಓಕೆ, ಈಗ ಸಿಂಹರಾಶಿ ಸಿಂಹ ಲಗ್ನದವರಿಗೆ ನಿಮ್ಮ ಲಗ್ನದಲ್ಲಿಯೇ ಕೇತುವಿನ ಸಂಚಾರ, ಒಂದು ರೀತಿ ವಿರಕ್ತಿ ಭಾವನೆ ತುಂಬ ದಿನದಿಂದ ಇದೆ. ಅದೇ ರೀತಿ ಈಗ ನಿಮ್ಮ 7ನೇ ಮನೆಯಲ್ಲಿ ರಾಹು ಮತ್ತು ಚಂದ್ರನ ಯುತಿ. ಸೊ ಹಾಗಾಗಿ ಈ ಗಂಡ ಹೆಂಡತಿಯ ನಡುವೆ ಹಲವಾರು ಅನುಮಾನಗಳು ಕ್ರಿಯೇಟ್ ಆಗೋಕ್ಕೆ ಇದು ಏನು ಅವಕಾಶ ಮಾಡಿಕೊಡುತ್ತೆ. ಈ ಹಿಂದೆ ಇತ್ತು, ಈಗ ಇನ್ನೂ ಜಾಸ್ತಿ ಆಗುತ್ತೆ. ನಿಮ್ಮ ಸಂಗಾತಿಯ ಬಗ್ಗೆ ಯೋಚನೆಗಳು, ಭ್ರಮೆಯಲ್ಲಿ ಏನೇನೋ ಯೋಚನೆ ಮಾಡಿರ್ತೀರ. ಅದು ಹಿಂಗಾಗಿರ್ಬೋದು, ಅದು ಹಂಗಾಗಿರ್ಬೋದು, ಅವ್ರು ಆ ರೀತಿ ಮಾಡ್ತಾ ಇರ್ಬೋದು, ನನ್ನಿಂದ ಯಾಕೆ ದೂರ ಇದ್ದಾರೆ, ಯಾಕೆ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾ ಇದ್ದಾರೆ, ಸಮಥಿಂಗ್ ಹೊರಗಡೆ ಏನಾದರೂ ಇದೆಯಾ, ಈ ಥರ ಯೋಚನೆಗಳು ಗಂಡ ಹೆಂಡತಿಗೆ ಡೆಫಿನೆಟ್ಲಿ ಸಿಂಹರಾಶಿ ಸಿಂಹ ಲಗ್ನದವ್ರಿಗೆ ಬಂದಿರುತ್ತೆ. ಅದು ಈ 7 ಮತ್ತು 8ನೇ ತಾರೀಕು ಜಾಸ್ತಿ ಆಗುತ್ತೆ. ಸೊ ಇದರಿಂದ ನೀವು ಆ ದಿನ ತುಂಬ ನೆಮ್ಮದಿಯಾಗಿರಲ್ಲ, ಬರೀ ಅದರದ್ದೇ ಯೋಚನೆಯಲ್ಲಿರ್ತೀರ, ಏನೇನೋ ಕಲ್ಪನೆಗಳಲ್ಲಿರ್ತೀರ. ಇದನ್ನು ಜಾಸ್ತಿ ಮಾಡ್ತಾರೆ ಚಂದ್ರ. ಒಂದು ವೇಳೆ ಇದ್ರೂ ಏನೇನೋ ನಿರ್ಧಾರಗಳನ್ನು ತೆಗೆದುಕೊಂಡು ತುಂಬ ತೊಂದರೆಗಳನ್ನು ನೀವೇ ಅನುಭವಿಸುವ ರೀತಿ ನೀವೇ ಮಾಡಿಕೊಳ್ಳಬೇಡಿ. ಸ್ವಲ್ಪ ಸಮಾಧಾನವಾಗಿರಿ, ಮುಂದಿನ ದಿನಗಳು ಒಳ್ಳೆಯದಿರುತ್ತೆ. ಅಲ್ಲಿವರೆಗೂ ಕಾಯಬೇಕಲ್ವ, ತಾಳ್ಮೆ ಬೇಕು. ಓಕೆ, ತಾಳಿದವನು ಬಾಳಿಯಾನು. ಓಕೆ, ಇನ್ನು ನಿಮ್ಮ ಲಗ್ನದ ಅಧಿಪತಿ ಏನು ನೀವೀಗ ಕರ್ಮಸ್ಥಾನದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಸರ್ಕಾರಿ ಅಧಿಕಾರಿಗಳಿಗೆ ಒಂದು ಪ್ರಶಂಸೆ, ಗೌರವ ಬೇಕು, ಅಂದ ಕಡೆ ವರ್ಗಾವಣೆ, ಒಳ್ಳೆಯ ಪೋಸ್ಟಿಂಗ್, ಇದೆಲ್ಲ ಸಿಗೋದಕ್ಕೆ ತುಂಬ ಚೆನ್ನಾಗಿದೆ. ಅವರು ತುಂಬ 10ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದು. ಸಿನಿಮಾ ರಂಗದಲ್ಲಿರೋವರಿಗೆ ಆಕರ್ಷಣೆಗಳು ಜಾಸ್ತಿ ಆಗ್ತಾ ಇದೆ. ಸೊ ನೀವು ಕೂಡ ತುಂಬ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದೀರಾ. ಅದರ ಜೊತೆ ಸೋಷಿಯಲ್ ಮೀಡಿಯಾದಲ್ಲಿರೋರಿಗೂ ಕೂಡ ನಿಮ್ಮ ಕಂಟೆಂಟ್ ವೈರಲ್ ಆಗ್ತಾ ಇರೋದು, ನೀವು ಜನಗಳಿಗೆ ಹೆಚ್ಚು ರೀಚ್ ಆಗ್ತಾ ಇರೋದಕ್ಕೆ ಕಾರಣ. ಸೊ ಓವರಾಲ್ ರಾಜಕೀಯ ಕ್ಷೇತ್ರದಲ್ಲಿರೋರಿಗೂ ಕೂಡ ನಿಮ್ಮ ಪೋರ್ಟ್ಫೋಲಿಯೋ ತುಂಬ ಚೆನ್ನಾಗಿ ಆಗ್ತಾ ಇರೋದು, ಇದೆಲ್ಲ 10ನೇ ಮನೆಯ ರವಿಯ ಇಂಪ್ಯಾಕ್ಟ್ ತುಂಬ ಚೆನ್ನಾಗಿರೋದ್ರಿಂದ ಈ ವಾರ ಇನ್ನಷ್ಟು ಆಕರ್ಷಣೆಗೆ ಒಳಗಾಗ್ತೀರಾ. ಆ್ಯಕ್ಟಿವ್ ಆಗಿ ಕೆಲಸಗಳನ್ನು ಮಾಡಿ ನಿಮ್ಮನ್ನು ನೀವು ಹೆಚ್ಚು ತೊಡಗಿಸ್ಕೊಳ್ಳಿ. ನಿಮ್ಮ ವೃತ್ತಿಯಲ್ಲಿ, ನಿಮ್ಮ ವ್ಯಾಪಾರದಲ್ಲಿ ರವಿ ದಿಗ್ಬಲ ಪಡೆದುಕೊಂಡಿರೋದ್ರಿಂದ ನಿಮ್ಮನ್ನು ಹೆಚ್ಚು ಬೆಳಕಿಗೆ ತರ್ತಾರೆ. ನೀವು ಮಾಡಬೇಕಾಗಿರೋದು ಕೆಲಸ ಅಷ್ಟೇ. ಕೆಲಸ ಮಾಡಿ ನಿಮ್ಮ ಕ್ಷೇತ್ರಗಳಲ್ಲಿ ಡೆಫಿನೆಟ್ಲಿ ಲಾಭಗಳನ್ನು ತಂದುಕೊಡುತ್ತೆ. ಅದೇ ರೀತಿ ನಿಮ್ಮ ಲಾಭಸ್ಥಾನದ ಅಧಿಪತಿಯೇ ಇರೋದ್ರಿಂದ ಯಾರ್ಯಾರು IT ಕ್ಷೇತ್ರದಲ್ಲಿದ್ದೀರಾ ನಿಮಗೆಲ್ಲ ನೆಟ್ವರ್ಕ್ ಇಂಪ್ರೂವ್ ಆಗುತ್ತೆ, ಒಳ್ಳೊಳ್ಳೆ ಸಲಹೆಗಳು ಸಿಗುತ್ತೆ. ನಿಮ್ಮ ಕೆರಿಯರ್ಗೆ ಇನ್ನೊಬ್ಬರ ಸಪೋರ್ಟ್ ಸಿಕ್ಕಿ ಅದು ದೊಡ್ಡ ಮಟ್ಟಕ್ಕೆ ಹೋಗೋದಕ್ಕೆ ಇದು ಕೂಡ ಕಾರಣ ಆಗುತ್ತೆ. ಅದೇ ರೀತಿ ನಿಮ್ಮ 12ನೇ ಮನೆಗೆ 9ನೇ ಮನೆಯಿಂದ ಕುಜನ ದೃಷ್ಟಿ ಬೀಳುತ್ತೆ. ಸೊ ದೂರದ ಪ್ರಯಾಣಗಳು ಎದುರಾಗುತ್ತೆ. 12 ಅಂದ್ರೂ ದೂರ, 9 ಅಂದ್ರೂ ದೂರದ ಪ್ರಯಾಣ. ಹಾಗಾಗಿ ಕೆಲಸದ ನಿಮಿತ್ತ ದೂರದ ಪ್ರಯಾಣಗಳು ಡೆಫಿನೆಟ್ಲಿ ಈ ವೀಕ್ ಜಾಸ್ತಿ ಆಗುತ್ತೆ. ಇನ್ನು ವಿದೇಶಿ ಸಂಪರ್ಕದ ವ್ಯವಹಾರಗಳು, ಅಲ್ಲಿ ಕೆಲಸ ಮಾಡ್ತಾ ಇರೋದು, ಅಲ್ಲಿ ಹೆಚ್ಚಿನ ಲಾಭ ಗಳಿಸೋದಕ್ಕೆ, ಅಲ್ಲಿರುವ ತೊಂದರೆಗಳು ಕಡಿಮೆ ಆಗೋದಕ್ಕೆ ಈ ಕುಜನ ದೃಷ್ಟಿಯು ಕೂಡ ಕಾರಣ ಆಗುತ್ತೆ. ಇದರ ಜೊತೆಗೆ ನಿಮ್ಮ 12ನೇ ಮನೆಯಲ್ಲಿ ಗುರುವಿನ ಸಂಚಾರ ಆಗ್ತಾ ಇದೆ. 9ನೇ ತಾರೀಕು ಶುಕ್ರ ಎಂಟ್ರಿ ಆಗಿ ಗುರುವಿನ ಜೊತೆ ಯುತಿ ಆಗುತ್ತೆ. ಸೊ ಇದರ ಅರ್ಥ ನೀವು ಸ್ತ್ರೀಯರಿಗೆ ಜಾಸ್ತಿ ಖರ್ಚು ಮಾಡ್ತೀರಾ, ನೀವು ಕೂಡ ನಿಮ್ಮ ಮೇಲೆ ಹೆಚ್ಚು ಖರ್ಚು ಮಾಡ್ತೀರಾ. ಹೊರಗಿನ ಸಂಬಂಧದ ಕಡೆ ಗಮನಗಳು ಜಾಸ್ತಿ ಆಗುತ್ತೆ. ಗುರು ಅಲ್ಲಿದ್ದಾರೆ, ಜ್ಞಾನ ಕೊಡ್ತಾರೆ. ಡೆಫಿನೆಟ್ಲಿ ಅಲ್ಲಿ ತಪ್ಪುಗಳಾಗಬಾರದು, ತಪ್ಪು ಮಾಡಬಾರ್ದು, ಈ ಥರದ್ದೆಲ್ಲ ಆಲೋಚನೆ ನಿಮ್ಮ ತಲೆಗೆ ಬರ್ತಾ ಇದೆ. ಆದರೂ ಶುಕ್ರ ಬಂದಿದ್ದಾರಲ್ಲ, ಹೆಚ್ಚು ಆ ಕಡೆಗೆ ಆಕರ್ಷಣೆಗೆ ಒಳಗಾಗ್ತೀರಾ. ನೋಡಿ, ಬ್ಯಾಲೆನ್ಸ್ ಮಾಡಿ, ಅದು ನಿಮಗೆ ಬಿಟ್ಟಿದ್ದು. ಖರ್ಚುಗಳು ಕೂಡ ಜಾಸ್ತಿ ಆಗುತ್ತೆ ನಿಮ್ಮ ಮೇಲೆ, ಸ್ತ್ರೀಯರ ಮೇಲೆ ಹೆಚ್ಚು ಖರ್ಚುಗಳನ್ನು ಮಾಡ್ತೀರಾ. ಸೊ ಹಾಗಾಗಿ ಅದರ ಕಡೆ ಹೆಚ್ಚು ಗಮನ ಕೊಡಿ. ಇನ್ನು ನಿಮ್ಮ ಅಷ್ಟಮ ಸ್ಥಾನದ ವಿಚಾರ, ಆ ವಿಚಾರದ ಬಗ್ಗೆ ತಿಂಗಳ ಭವಿಷ್ಯದಲ್ಲಿ ಡೀಟೇಲ್ಡಾಗಿ ಕೊಟ್ಟಿದ್ದೀನಿ. ಹೇಗೆ ಅದನ್ನು ಅಳವಡಿಸ್ಕೊಳ್ಬೇಕು, ನಾವು ಹೇಗಿರಬೇಕು, ಅದನ್ನು ಅಲ್ಲಿ ನೋಡಿ ತಿಳ್ಕೊಂಡ್ರೆ ಸಾಕು, ಮತ್ತೆ ಅದನ್ನೇ ಇಲ್ಲಿ ಹೇಳಬೇಕಾಗತ್ತೆ. ಸೊ ಹಾಗಾಗಿ ಅದ್ರ ಕಡೆ ಹೆಚ್ಚಿನ ಗಮನ ಕೊಡಿ. ವಿಡಿಯೋವನ್ನು ಇನ್ನೊಂದು ಸರಿ ನೋಡಿ ಬೇಕಂದರೆ ಈ ವಾರ ಡೆಫಿನೆಟ್ಲಿ ತುಂಬ ಚೆನ್ನಾಗಿರುತ್ತೆ, ಚೆನ್ನಾಗಿ ಬಳಸ್ಕೊಳ್ಳಿ. ಈಗ ಕನ್ಯಾ ರಾಶಿ, ಕನ್ಯಾ ಲಗ್ನ, ನಿಮಗೆ 6ನೇ ಮನೆಯಲ್ಲಿ 7 ಮತ್ತು 8ನೇ ತಾರೀಕು ರಾಹು ಮತ್ತು ಚಂದ್ರ ಯುತಿ ಆಗ್ತಾ ಇರೋದು. ಮೊದಲನೇದು ಸಾಲದ ಚಿಂತೆ ಜಾಸ್ತಿ ಆಗುತ್ತೆ. ಎಲ್ಲಿ ಸಾಲ ಕೇಳೋರು ಬಂದು ನಮ್ಮ ಮರ್ಯಾದೆ ತೆಗಿತಾರೋ, ನಮ್ಮ ಮರ್ಯಾದೆ ಹೋಗುತ್ತೋ, ಈ ಥರದ ಚಿಂತೆ, ಭ್ರಮೆ ಎಲ್ಲವೂ ಜಾಸ್ತಿ ಆಗ್ತಾ ಇದೆ. ಸೊ ಹಾಗಾಗಿ ತುಂಬ ಭ್ರಮೆಯಲ್ಲಿ ಏನೇನೋ ಯೋಚನೆ ಮಾಡಬೇಡಿ, ಆ ಥರ ಏನೂ ಆಗಲ್ಲ. ಯಾಕೆಂದರೆ ದಿನಗಳು ಮುಂದೆ ತುಂಬ ಚೆನ್ನಾಗಿದೆ.
ಏನೋ ಒಂದು ಅವಕಾಶಗಳು ಬಂದು ಸ್ವಲ್ಪ ಸಮಾಧಾನ ಆಗುವಂತಹ ವಿಚಾರಗಳು ಕೂಡ ಎದುರಾಗುತ್ತೆ. ಅದೇ ರೀತಿ ನಿಮ್ಮ ಏನು ಆರೋಗ್ಯದ ಚಿಂತನೆಗಳು ಜಾಸ್ತಿ ಆಗುತ್ತೆ ಈ 2 ದಿನ. ಎಲ್ಲಿ ಆರೋಗ್ಯ ತುಂಬ ಹದಗೆಡುತ್ತೋ, ಆಸ್ಪತ್ರೆ ಖರ್ಚುಗಳು ಜಾಸ್ತಿ ಆಗುತ್ತೋ, ಈ ಥರದ ಚಿಂತೆ ಭ್ರಮೆ ಎಲ್ಲವೂ ಜಾಸ್ತಿ ಆಗ್ತಾ ಇದೆ ಈ 2 ದಿನ. ಸೊ ಹಾಗಾಗಿ ತುಂಬ ಅದರ ಬಗ್ಗೆ ಯೋಚನೆ ಮಾಡಿ ಮತ್ತಷ್ಟು ವೀಕ್ ಆಗಬೇಡಿ, ಪಾಸಿಟಿವ್ ಆಗಿರಿ. ಇನ್ನು ಶತ್ರುಗಳ ಮೇಲೂ ಕೂಡ ಹೆಚ್ಚು ಗಮನ ಹೋಗ್ತಾ ಇದೆ. ಹಿಂದೆಯಿಂದ ಏನೆಲ್ಲ ಮಾಡ್ತಾ ಇದ್ದಾರೋ, ಪ್ರಯೋಗ ಮಾಡ್ತಾ ಇದ್ದಾರೋ, ಈ ಮಾಟ ಮಂತ್ರ ಆಗ್ತಾ ಇದೆಯೋ ನನಗೆ, ಈ ಥರದ್ದೆಲ್ಲ ಆಲೋಚನೆಗಳು ಈ ದಿನ ಜಾಸ್ತಿ ಆಗುತ್ತೆ. ಸೊ ಮಾಡೋಕ್ಕೆ ಹೋಗಬೇಡಿ. ಈ ಮಾಟ ಮಂತ್ರದ ವಿಚಾರಗಳನ್ನು ತಲೆಯಲ್ಲಿ ತುಂಬಿಕೊಂಡು ತಾಂತ್ರಿಕ ಪಂಡಿತರನ್ನು ಭೇಟಿ ಮಾಡೋದು, ಮಂತ್ರವಾದಿಗಳನ್ನು ಭೇಟಿ ಮಾಡೋದು, ಅವರು ಹೇಳುವಂತಹ ಪರಿಹಾರಗಳಿಗೆ ದುಡ್ಡು ಖರ್ಚುಗಳನ್ನು ಮಾಡೋದು, ಇದೆಲ್ಲ ಜಾಸ್ತಿಯಾಗಿ ಸಾಲನೂ ಜಾಸ್ತಿ ಮಾಡ್ಕೊಳ್ತೀರಾ. ಸೊ ಹಾಗಾಗಿ ಅದೇನೂ ನಡೆಯಲ್ಲ. ನೋಡಿ, ಇಲ್ಲಿವರೆಗೂ ಎಷ್ಟು ಜನ ನಿಮಗೆ ಪರಿಹಾರಗಳನ್ನು ಕೊಟ್ಟಿದ್ದಾರೆ ಈ ಯೂಟ್ಯೂಬ್ ಚಾನಲಲ್ಲೇ ಕೂತ್ಕೊಂಡು. 1 ಮಿಲಿಯನ್ ಸಬ್ಸ್ಕ್ರೈಬರ್ ಇರುವಂಥ ಚಾನಲ್ಲು ಸಾವಿರಾರು ಪರಿಹಾರಗಳನ್ನು ಕೊಟ್ಟಿದ್ದಾರೆ. ದಿನಾ ಒಂದೊಂದು ಪರಿಹಾರಗಳನ್ನು ತರ್ತಾರೆ ನಿಮಗೆ. ನೀವುಗಳು ಮಾಡ್ತಾನೇ ಇದ್ದೀರಾ, ಸಮಸ್ಯೆ ಬಗೆಹರಿದೋಯ್ತಾ? ಆ ರೀತಿ ಅಲ್ಲ. ಸೊ ನೀವು ಯಾವಾಗ ದುಡ್ಡು ಕೊಟ್ಟು ಪರಿಹಾರಗಳನ್ನು ಮಾಡ್ಕೊಳಕ್ಕೆ ಮುಂದಾಗ್ತೀರಾ, ಅಲ್ಲಿ ಇನ್ನೊಂದು ಕರ್ಮಗಳನ್ನು ಕಟ್ಕೊಂಡ್ರಿ ಅಂತ ಅರ್ಥ. ಓಕೆ, ಜ್ಯೋತಿಷಿಗಳಿಗೆ ಏನು ಅವರ ಕನ್ಸಲ್ಟೇಷನ್ ಫೀಸ್ ಕೊಟ್ಟು ಕೇಳಿ ಜ್ಯೋತಿಷ್ಯವನ್ನು. ವೈಜ್ಞಾನಿಕವಾಗಿ ಯಾರು ಪ್ರೆಸೆಂಟ್ ಮಾಡ್ತಾರೋ ನಿಮ್ಮ ಹಾರೋಸ್ಕೋಪನ್ನು ಅರ್ಥ ಮಾಡ್ಕೊಳ್ಳಿ. ನಾನು ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದ್ರ ಕಡೆ. ಆದರೆ ಅವರು ಯಾವಾಗ ಏನು ವ್ಯಾಪಾರೀಕರಣದಲ್ಲಿ ಪೂಜೆ ಪುನಸ್ಕಾರಗಳನ್ನು ಹೇಳಿ ಇಷ್ಟು ಖರ್ಚಾಗುತ್ತೆ ಅಷ್ಟು ಮಾಡಿ ದುಡ್ಡನ್ನು ಹಾಕಿ ನೀವು ಪರಿಹಾರ ಮಾಡ್ತೀರಾ, ಸೊ ಡೆಫಿನೆಟ್ಲಿ ಅದು ಕರ್ಮ ನೀವು ಕಟ್ಕೊಂಡಂಗೆ. ಸೊ ದೇವರನ್ನು ದುಡ್ಡಲ್ಲಿ ಕೊಂಡ್ಕೊಳ್ಳೋಕ್ಕಾಗಲ್ಲ. ನಿಮ್ಮ ಸಮಸ್ಯೆಗಳನ್ನು ದುಡ್ಡಿಂದ ಏನೇನೋ ಪರಿಹಾರಗಳನ್ನು ಮಾಡಿ ಬಗೆಹರಿಸ್ಕೊಳ್ಳೋಕ್ಕೂ ಆಗಲ್ಲ. ಸೊ ದುಡ್ಡನ್ನು ಕೊಟ್ಟು ಪರಿಹಾರಗಳನ್ನು ಮಾಡಿಕೊಳ್ಳೋ ಅವಶ್ಯಕತೆ ಇಲ್ಲ. ನೀವು ಶ್ರದ್ಧೆಯಿಂದ ಇರಿ, ಭಕ್ತಿಯಿಂದ ಇರಿ, ಪ್ರಾಮಾಣಿಕವಾಗಿರೋಕ್ಕೆ ಪ್ರಯತ್ನ ಪಡಿ. ನಿಮ್ಮ ಸಮಸ್ಯೆಗಳು ನಿಮ್ಮ ಜಾತಕದ ಅನುಸಾರ, ದಶಾಭುಕ್ತಿಗಳ ಅನುಸಾರ ಆ ಕಾಲಘಟ್ಟಗಳು ಬಂದಾಗ ಒಂದೊಂದಾಗಿ ಕ್ಲಿಯರ್ ಆಗುತ್ತೆ. ಮೋಸ ಹೋಗಬೇಡಿ. ಮೋಸ ಮಾಡೋದಕ್ಕೆ ಅಂತಲೇ ಅವರಿರೋದು, ನಿಮ್ಮಿಂದನೇ ಅವರು ಮೋಸ ಮಾಡೋದಕ್ಕೆ ಸಿದ್ಧತೆಯನ್ನು ಮಾಡ್ಕೊಂಡಿರೋದು. ಅದರ ಕಡೆ ಗಮನ ಇರಲಿ. ಓಕೆ, ಇವಾಗ ನಿಮ್ಮ 7ನೇ ಮನೆಯಲ್ಲಿ ಶನಿ ಮಹಾತ್ಮರ ಸಂಚಾರ. ಸೊ ಅಲ್ಲಿಂದ ನಿಮ್ಮ ಲಗ್ನಕ್ಕೆ ದೃಷ್ಟಿಯನ್ನು ಕೊಡ್ತಾ ಇದ್ದಾರೆ. ಸೋಮಾರಿತನ ಜಾಸ್ತಿ ಆಗಿದೆ. ಹಳೆಯ ವಿಚಾರಗಳಿಗೆ ಗಲಾಟೆಗಳನ್ನು ಮಾಡ್ಕೊಳ್ತಾ ಇದ್ದೀರಾ. ಸೊ ಅದೆಲ್ಲವನ್ನು ಸ್ಟಾಪ್ ಮಾಡಿ ರೇವತಿ ನಕ್ಷತ್ರಕ್ಕೆ ಬಂದು ಎಲ್ಲವನ್ನು ಕೊನೆಗೊಳಿಸಿ ಹೊಸ ಆರಂಭವನ್ನು ಮಾಡಿ ಅಂತ ಶನಿ ಮಹಾತ್ಮರು ಹೇಳ್ತಾ ಇದ್ದಾರೆ. ಸೊ ಈ ಹಿಂದೆ ಮಾಡಿದ ತಪ್ಪುಗಳು ಏನೇ ಇರಲಿ ಪರಸ್ಪರ ಕ್ಷಮೆ ಕೊಟ್ಕೊಂಡು ಹೊಸ ಜೀವನವನ್ನು ಆರಂಭಿಸಿ. ಡೆಫಿನೆಟ್ಲಿ ಒಳ್ಳೆಯದಾಗುತ್ತೆ. ಪಾಲುದಾರಿಕೆಯ ವ್ಯವಹಾರಗಳಲ್ಲಿ ಇದ್ದಂತಹ ಗೊಂದಲಗಳನ್ನು ಕಡಿಮೆ ಮಾಡಿಕೊಳ್ಳೋದಕ್ಕೆ, ಅಲ್ಲಿ ಟ್ರಾನ್ಸ್ಪರೆನ್ಸಿ ಮೇಂಟೈನ್ ಮಾಡೋದಕ್ಕೆ ಶನಿ ಮಹಾತ್ಮರು ಇನ್ನೊಂದು ಚಾನ್ಸ್ ಕೊಡ್ತಾ ಇದ್ದಾರೆ. ಸೊ ಅದ್ರ ಕಡೆ ಗಮನ ಕೊಡಿ. ವ್ಯಾಪಾರದಲ್ಲಿ ಸ್ವಲ್ಪ ಸ್ಲೋ ಅನ್ನಿಸ್ತಾ ಇದೆ, ಬಟ್ ನಿಮ್ಮ ಎಫರ್ಟ್ ಜಾಸ್ತಿ ಬೇಕು, ಅದ್ರ ಕಡೆ ಗಮನ ಕೊಡಿ, ಒಳ್ಳೆಯದಾಗುತ್ತೆ. ಇನ್ನು ನಿಮ್ಮ ಅಷ್ಟಮ ಸ್ಥಾನದಲ್ಲಿ ಕುಜನ ಸಂಚಾರ, ಅಲ್ಲಿಂದ ನಿಮ್ಮ 2ನೇ ಮನೆಗೆ, ನಿಮ್ಮ 11ನೇ ಮನೆಗೆ, ಜೊತೆಗೆ ನಿಮ್ಮ 3ನೇ ಮನೆಗೆ ಏನು ದೃಷ್ಟಿಯನ್ನು ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ ಮಾತಿನಲ್ಲಿ ಹಿಡಿತ ಖಂಡಿತ ಇರಬೇಕು. ಅದೇ ನಿಮಗೆ ಎಲ್ಲವನ್ನ ತೊಂದರೆ ಕೊಡುವಂತಹ ವಿಚಾರಗಳಲ್ಲಿ ಕೆಲಸ ಮಾಡಬಹುದು. 3ನೇ ಮನೆ ಟ್ರಾವೆಲನ್ನು ತೋರಿಸುತ್ತೆ, ಸ್ವಲ್ಪ ಟ್ರಾವೆಲ್ಗಳು ಎದುರಾಗುತ್ತೆ. 11ನೇ ಮನೆ ನೆಟ್ವರ್ಕ್ ಇಂಪ್ರೂವ್ ಆಗುತ್ತೆ. ಸೊ ಹಾಗಾಗಿ ಇದೆಲ್ಲವೂ ಚೆನ್ನಾಗಿದೆ. ಆದರೆ ಅಷ್ಟಮ ಸ್ಥಾನದ ಪ್ರಭಾವದಿಂದ ಆಕಸ್ಮಿಕ ಅವಘಡಗಳು ಎದುರಾಗಬಹುದು. ವೆಹಿಕಲಲ್ಲಿ ಓಡಾಡಬೇಕಾದ್ರೆ ಬಹಳ ಎಚ್ಚರಿಕೆಯಿಂದ ಇರಿ. ಓಕೆ, ಆಸ್ತಿ ಸಂಬಂಧಪಟ್ಟ ವಿಚಾರಗಳಲ್ಲಿ ಆತುರದ ನಿರ್ಧಾರಗಳು ಬೇಡ. ನಿಧಾನವಾಗಿ ಯೋಚಿಸಿ, ಡಾಕ್ಯುಮೆಂಟ್ಸ್ ಕಡೆ ಗಮನ ಕೊಡಿ. ಸೊ ಇದು ಅಷ್ಟಮ ಸ್ಥಾನದ ಪ್ರಭಾವದಿಂದ ಸ್ವಲ್ಪ ಎಚ್ಚರಿಕೆಗಳನ್ನು ತೆಗೆದುಕೊಳ್ಳಿ. ಸ್ತ್ರೀಯರಿಗೆ ನಿಮ್ಮ ಪತಿದೇವರ ಆರೋಗ್ಯದ ಕಡೆ ಹೆಚ್ಚಿನ ಗಮನ ಕೊಡಿ. ಅವರಿಗೋಸ್ಕರ ನೀವು ರಕ್ತ ಡೊನೇಟ್ ಮಾಡಿ ಮಂಗಳವಾರ ನೋಡಿಕೊಂಡು ಅವರ ಆರೋಗ್ಯದಲ್ಲಿ ಇಂಪ್ರೂವ್ಮೆಂಟ್ಸ್ ಜಾಸ್ತಿನೇ ಸಿಗುತ್ತೆ. ಇನ್ನು ನಿಮ್ಮ 9ನೇ ಮನೆಯಲ್ಲಿ ನಿಮ್ಮ 12ನೇ ಮನೆಯ ಅಧಿಪತಿ. 9ನೇ ಮನೆ ದೂರದ ಪ್ರಯಾಣ, 12ನೇ ಮನೆ ಅದು ಕೂಡ ದೂರದ ಸ್ಥಳ, ವಿದೇಶ ಎಲ್ಲವನ್ನು ತಿಳಿಸುತ್ತೆ. ಸೊ ಡೆಫಿನೆಟ್ಲಿ ಈ ವಾರನೂ ಈ ಟ್ರಾನ್ಸ್ಫರ್ಗೆ ಸಂಬಂಧಪಟ್ಟಂತಹ ವಿಚಾರಗಳು, ಬಡ್ತಿಗೆ ಸಂಬಂಧಪಟ್ಟಂತಹ ವಿಚಾರಗಳು, ಅದರ ಜೊತೆಗೆ ನಿಮ್ಮ ಬಾಸ್, ನಿಮ್ಮ ತಂದೆ, ನಿಮ್ಮ ಮೇಲ್ವರ್ಗದ ಅಧಿಕಾರಿಗಳು ಇವರ ಜೊತೆ ಸ್ವಲ್ಪ ಮನಸ್ತಾಪಗಳು ಆಗಬಹುದು. ಅವರಿಂದ ಒಂದು ರೀತಿ ನೆರವು ಸಿಗಬಹುದು.
ಸ್ವಲ್ಪ ಈಗೋ ಕ್ಲಾಸಸ್ ಜಾಸ್ತಿಯಾಗಿ ಮನಸ್ತಾಪಗಳು ಕೂಡ ಎದುರಾಗಬಹುದು. ಏನು ಪರಸ್ಪರ ದೂರವನ್ನು ಮೇಂಟೈನ್ ಮಾಡುವಂತಹ ಸ್ಥಿತಿಗಳು ಕೂಡ ಎದುರಾಗಬಹುದು ಈ ವಾರ. ಸೊ ಹಾಗಾಗಿ ಸ್ವಲ್ಪ ಮಾತಿನಲ್ಲಿ ಹಿಡಿತ, ಈಗೋ ಕಡಿಮೆ ಮಾಡ್ಕೊಳ್ಳಿ. ಸ್ವಾಭಿಮಾನಕ್ಕೆ ಧಕ್ಕೆ ಬರುತ್ತೆ ಅಂತ ಏನೇನೋ ಮಾತನಾಡೋಕ್ಕೆ ಹೋಗಿ ನಿಮ್ಮ ಸಂಬಂಧವನ್ನು ಹಾಳು ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಅದು ಪ್ರೈವೇಟ್ ಎಂಪ್ಲಾಯೀಸ್ ಇರಲಿ, ಸರ್ಕಾರಿ ಅಧಿಕಾರಿಗಳಿರಲಿ, ರಾಜಕೀಯ ವಲಯದಲ್ಲಿ ಇರೋರಿರಲಿ, ಎಲ್ಲರಿಗೂ ಇದು ಅನ್ವಯಿಸುತ್ತೆ. ಇದನ್ನು ಅಪ್ಲೈ ಮಾಡ್ಕೊಳ್ಳಿ. ಇನ್ನು ನಿಮ್ಮ ಕರ್ಮಸ್ಥಾನದ ಅಧಿಪತಿ ರಾಹುವಿನ ನಕ್ಷತ್ರದಲ್ಲಿರೋದು. ಅಡ್ವಾನ್ಸ್ಡಾಗಿ ಕೆಲಸ ಮಾಡೋದಕ್ಕೆ, ವ್ಯಾಪಾರದಲ್ಲಿ ಅಡ್ವಾನ್ಸ್ಡಾಗಿ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ, ಅದು ಕಾರ್ಪೊರೇಟ್ ವಲಯ ಅಥವಾ ಸಣ್ಣ ಪುಟ್ಟ ಬಿಸ್ನೆಸ್, ಇದರಲ್ಲಿ ತುಂಬ ಚೆನ್ನಾಗಿದೆ ಈ ವಾರ. ಸೊ ಇದನ್ನು ತುಂಬ ಚೆನ್ನಾಗಿ ಬಳಸ್ಕೊಳ್ತೀರಾ. ತಂತ್ರಜ್ಞಾನವನ್ನು ಬಳಸ್ಕೊಂಡು ನಿಮ್ಮ ವೃತ್ತಿ ಕ್ಷೇತ್ರ, ವ್ಯಾಪಾರ ಕ್ಷೇತ್ರ ವೃದ್ಧಿ ಮಾಡ್ಕೊಳ್ಳೋದಕ್ಕೆ ಇದು ತುಂಬ ಚೆನ್ನಾಗಿದೆ. ಈ ಹೊಸ ತಂತ್ರಜ್ಞಾನದ ಕಡೆ ನೀವು ಹೆಚ್ಚು ಗಮನ ಕೊಡಿ. ಇದರಿಂದ ನಿಮ್ಮ ಕಾರ್ಯಕ್ಷೇತ್ರ ಡೆಫಿನೆಟ್ಲಿ ವೃದ್ಧಿ ಆಗುತ್ತೆ. ಇನ್ನು ನಿಮ್ಮ 11ನೇ ಮನೆಯಲ್ಲಿ ಗುರುವಿನ ಸಂಚಾರ, ಅದರ ಜೊತೆಗೆ 9ನೇ ತಾರೀಕು ಶುಕ್ರನ ಯುತಿ. ಏನು 2ನೇ ಮನೆಯ ಅಧಿಪತಿ 11ನೇ ಮನೆಗೆ ಬರೋದು. ಅದೇ ನಾನು ಹೇಳ್ದಂಗೆ ಕುಟುಂಬದವರ ನೆರವು, ಹೊರಗಡೆ ಪರಿಚಯ ಆಗುವಂತಹ ಸ್ತ್ರೀಯಿಂದ ನಿಮಗೆ ನೆರವು, ಇದೆಲ್ಲವೂ ತುಂಬ ಚೆನ್ನಾಗಿದೆ. ಸೊ ನೆಟ್ವರ್ಕ್ ಇಂಪ್ರೂವ್ ಆಗುತ್ತೆ. ಪ್ರತಿ ನೆಟ್ವರ್ಕು ಕೂಡ ನಿಮಗೆ ಲಾಭಗಳನ್ನು ತಂದುಕೊಡುತ್ತೆ. ಹಿರಿಯ ಸಹೋದರನಿಂದ ಒಂದು ಬೆಂಬಲ, ಕುಟುಂಬಕ್ಕಾಗಿ ನೀವೇನೇನು ಅಂದ್ಕೊಂಡಿದ್ರಿ ಅದು ಏನೋ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಯಾಗುವಂತಹ ಸಮಯ. ಅದರ ಕಡೆ ಗಮನ ಕೊಡಿ. ಡೆಫಿನೆಟ್ಲಿ ಈ ವಾರ ನಿಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟಂತೆ ಯಾವುದೋ ಒಂದು ಆಸೆ ಈಡೇರುತ್ತೆ 9ನೇ ತಾರೀಕು ನಂತರ. ಅದಾಗಲಿ, ಒಳ್ಳೆಯದಾಗಲಿ. ಇನ್ನು ನಿಮ್ಮ 12ನೇ ಮನೆಯಲ್ಲಿ ಕೇತುವಿನ ಸಂಚಾರ, ಸ್ವಲ್ಪ ವಿರಕ್ತಿ ಭಾವನೆ, ಒಂಟಿಯಾಗಿರೋಣ, ಈ ಥರದ್ದೆಲ್ಲ ಇದೆಯಲ್ಲ, ಸ್ವಲ್ಪ ದಿನ ಇರುತ್ತೆ. ಈ ಒಂಟಿತನವನ್ನು ಏಕಾಂತವನ್ನಾಗಿ ಮಾಡ್ಕೊಳ್ಳಿ, ಅದನ್ನು ಎಂಜಾಯ್ ಮಾಡಿ, ನೆಗೆಟಿವ್ ಫೀಲನ್ನು ಕಡಿಮೆ ಮಾಡ್ಕೊಳ್ಳಿ. ಓವರಾಲ್ ಕನ್ಯಾ ರಾಶಿ, ಕನ್ಯಾ ಲಗ್ನದವರಿಗೆ ವಾರ ತುಂಬ ಪ್ರಮುಖವಾಗಿದೆ, ಚೆನ್ನಾಗಿ ಬಳಸ್ಕೊಳ್ಳಿ. ಈಗ ತುಲಾ ರಾಶಿ, ತುಲಾ ಲಗ್ನ. ಸೊ ನಿಮಗೆ 5ನೇ ಮನೆಯಲ್ಲಿ ಚಂದ್ರ ಮತ್ತು ರಾಹುವಿನ ಯುತಿ 2 ದಿನ. ಸೊ ಹಾಗಾಗಿ ಪ್ರೀತಿ ಪ್ರೇಮದಲ್ಲಿ ಇಲ್ಲದನ್ನು ಸೃಷ್ಟಿ ಮಾಡಿಕೊಂಡು ಭ್ರಮೆಯಲ್ಲಿ ನಿಮ್ಮ ಪ್ರೀತಿಯಲ್ಲಿ ಬಿರುಕನ್ನು ತಂದುಕೊಳ್ಳಬೇಡಿ. ಓಕೆ, ಈಗ ಸ್ವಲ್ಪ ಡಿಸ್ಟೆನ್ಸಲ್ಲೇ ಇದ್ದುಬಿಡಿ. ಏನೇನೋ ನೆಗೆಟಿವ್ ಥಿಂಕ್ ಬರ್ತಾ ಇದೆಯಲ್ಲ, ಅದನ್ನು ಕಡಿಮೆ ಮಾಡ್ಕೊಳ್ಳಿ, ಬೇರೆ ಇದ್ರ ಕಡೆ ಗಮನ ಕೊಡಿ. ಓಕೆ, ಸೊ ಹಾಗಾಗಿ ನಿಮ್ಮ ಪ್ರೀತಿ ಉಳ್ಕೊಳ್ಳುತ್ತೆ. ಅದೇ ರೀತಿ ಹೂಡಿಕೆಯ ವಿಚಾರ, ಡೆಫಿನೆಟ್ಲಿ ಈ ವೀಕ್, ಈ 2 ದಿನ ನೀವೇನಾದರೂ ಭ್ರಮೆಯಲ್ಲಿ ಹೂಡಿಕೆಗಳನ್ನು ಮಾಡಿಸುತ್ತೆ, ಲಾಸಸ್ ಜಾಸ್ತಿ. ಸೊ ಹಾಗಾಗಿ ಶೇರಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದೀರಾ, ಬಿ ಕೇರ್ಫುಲ್. ಸ್ವಲ್ಪ ಈ 2 ದಿನ ಸ್ವಿಚ್ ಆಫ್ ಆಗಿಬಿಡಿ, ತಲೆನೇ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ ಈ ವಿಚಾರದ ಬಗ್ಗೆ. ನಂತರದ ದಿನಗಳು ಸ್ವಲ್ಪ ಕೂಲಾಗಿ ಯೋಚನೆ ಮಾಡಿ, ಆತುರದ ನಿರ್ಧಾರಗಳು ಬೇಡ, ತಪ್ಪು ಲೆಕ್ಕಾಚಾರಗಳು ಬೇಡ, ಲಾಸಸ್ ಆಗುತ್ತೆ. ಇನ್ನು ಮಕ್ಕಳು ಕೂಡ ಒಂದು ರೀತಿ ಬೇರೆ ಥರದ ವರ್ತನೆಗಳಲ್ಲಿ ನಿಮಗೆ ಏನು ಸ್ವಲ್ಪ ನೋವುಗಳನ್ನು ತರ್ತಾರೆ. ಸೊ ಹಾಗಾಗಿ ಅವ್ರ ಕಡೆಯೂ ಸ್ವಲ್ಪ ಗಮನಗಳನ್ನು ಕೊಡಿ. ಅವರ ಎಜುಕೇಷನಲ್ಲೂ ಕೂಡ ಸ್ವಲ್ಪ ಏನೇನೋ ವ್ಯತ್ಯಾಸಗಳಾಗ್ತಾ ಇರುತ್ತೆ, ಅದು ನಿಮಗೆ ತಲೆನೋವಾಗುತ್ತೆ. ಇದೆಲ್ಲ 5ನೇ ಮನೆ ಇಂಪ್ಯಾಕ್ಟಿಂದ ಈ ವಾರ ಸ್ವಲ್ಪ ಜೋರಾಗಿ ಆಗುತ್ತೆ. ಇನ್ನು ನಿಮ್ಮ 6ನೇ ಮನೆಯಲ್ಲಿ ಶನಿ ಮಹಾತ್ಮರ ಸಂಚಾರ, ಶತ್ರುಗಳ ದಮನ ಡೆಫಿನೆಟ್ಲಿ ಆಗುತ್ತೆ. ಈ ವೀಕು ಕೂಡ ನಿಮ್ಮ ಶತ್ರುಗಳ ಏನು ಅವರ ಪ್ರಯೋಗಗಳು ಖಂಡಿತ ನಡೆಯಲ್ಲ, ನಿಮ್ಮ ಪರವಾಗಿರುತ್ತೆ. ಇನ್ನು ನಿಮ್ಮ 7ನೇ ಮನೆಯಲ್ಲಿ ಕುಜನ ಸಂಚಾರ, ಅಲ್ಲಿಂದ ನಿಮ್ಮ ರಾಶಿಗೆ ಲಗ್ನಕ್ಕೆ ದೃಷ್ಟಿ. ಅತಿಯಾದ ಕೋಪಗಳು ಬೇಡ, ಅತಿಯಾದ ಆತುರಗಳು ಬೇಡ, ಸಂಬಂಧಗಳು ಹಾಳಾಗುತ್ತೆ, ಪಾಲುದಾರಿಕೆಯ ವ್ಯವಹಾರಗಳು ಹಾಳಾಗುತ್ತೆ. ಓಕೆ, ನಿಮ್ಮ 2ನೇ ಮನೆಗೂ ದೃಷ್ಟಿಯನ್ನು ಕೊಡ್ತಾರೆ. ವಾಕ್ಸ್ಥಾನ, ಕುಟುಂಬ ಸ್ಥಾನ, ಕುಟುಂಬದಲ್ಲಿ ಮನಸ್ತಾಪಗಳು ಎದುರಾಗಲಿಕ್ಕೆ ನಿಮ್ಮ ಆತುರ, ಅತಿಯಾದ ಕೋಪ ಇವೇ ಕಾರಣ, ಬೇರೆ ಏನೂ ಅಲ್ಲ. ಓಕೆ, ಇನ್ನು ವ್ಯಾಪಾರಸ್ಥರಿಗೆ, ಅದರಲ್ಲಿ ಭೂಮಿಯ ವ್ಯವಹಾರ ಮಾಡ್ತಾ ಇರೋರಿಗೆ ಡೆಫಿನೆಟ್ಲಿ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ವೇಗವನ್ನು ಪಡೆದುಕೊಳ್ಳುತ್ತೆ, ರಿಯಲ್ ಎಸ್ಟೇಟ್ ವ್ಯವಹಾರಗಳು ಕೈ ಹಿಡಿಯುತ್ತದೆ. ಇನ್ನು ನಿಮ್ಮ 8ಮ ಸ್ಥಾನದಲ್ಲಿ ರವಿಯ ಸಂಚಾರ. ಸೊ ಹಾಗಾಗಿ ಅನಿರೀಕ್ಷಿತ ಧನಲಾಭ ಖಂಡಿತ ಆಗುತ್ತೆ. ಆಸ್ತಿಯ ವಿಚಾರಗಳು ಚರ್ಚೆಗೆ ಬರುತ್ತೆ. ಸೊ ಇದರಲ್ಲಿ ಗುಡ್ ನ್ಯೂಸ್ ಈ ವಾರ ಡೆಫಿನೆಟ್ಲಿ ಪಡ್ಕೊಳ್ತೀರಾ. ಇನ್ನು ನಿಮ್ಮ 9ನೇ ಮನೆಯಲ್ಲಿ ಬುಧನ ಸಂಚಾರ. ಸೊ ಹಾಗಾಗಿ ಅದು ರಾಹುವಿನ ನಕ್ಷತ್ರದಲ್ಲಿ ಸಂಚರಿಸ್ತಾ ಇರೋದರಿಂದ ಸ್ವಲ್ಪ ತಂದೆಯ ಕಡೆಯಿಂದನೂ ನಿಮಗೆ ಬೆನಿಫಿಟ್ ಇದೆ, ಬಾಸ್ ಕಡೆಯಿಂದ ಬೆನಿಫಿಟ್ ಇದೆ, ಮೇಲ್ವರ್ಗದವರಿಂದ ಓವರಾಲ್, ಅದು ರಾಜಕೀಯ ಇರಲಿ, ಸರ್ಕಾರಿ ಅಧಿಕಾರಿಗಳಿರಲಿ, ಪ್ರೈವೇಟ್ ಎಂಪ್ಲಾಯೀಸ್ ಇರಲಿ,
ನಿಮ್ಮ ಮೇಲಿನ ಅಧಿಕಾರಿಗಳು, ನಿಮ್ಮ ಮೇಲ್ವರ್ಗದವರಿಂದ, ಹಿರಿಯರಿಂದ ನಿಮಗೆ ಲಾಭಗಳು ಖಂಡಿತ ಇದೆ. ಅವರು ಕೊಡುವ ಸಲಹೆಗಳು ಅದೃಷ್ಟಗಳನ್ನು ಕ್ರಿಯೇಟ್ ಮಾಡಿ ಕೊಡುತ್ತೆ. ಒಂದು ದೂರದ ಪ್ರಯಾಣ ಎದುರಾಗುತ್ತೆ, ವ್ಯಾಪಾರದ ನಿಮಿತ್ತ, ಕೆಲಸದ ನಿಮಿತ್ತ ಓಡಾಡ್ತೀರ. ಆ ಪ್ರತಿ ಓಡಾಟಗಳು ಮುಂದಿನ ದಿನಗಳಲ್ಲಿ ಲಾಭಗಳಾಗಿ ಕನ್ವರ್ಟ್ ಆಗುತ್ತೆ. ಓಡಾಡಿ, ಒಳ್ಳೆಯದಾಗಲಿ. ಧಾರ್ಮಿಕ ವಿಚಾರಗಳ ಕಡೆ ಗಮನ ಕೊಡಿ, ಒಂದಷ್ಟು ಅದಕ್ಕೆ ಸಂಬಂಧಪಟ್ಟಂತೆ ಖರ್ಚುಗಳನ್ನು ಮಾಡಿ. ಸೊ ಅದು ಕೂಡ ನಿಮಗೆ ಲಾಭಗಳನ್ನು ತಂದುಕೊಡುತ್ತೆ. ಇನ್ನು ನಿಮ್ಮ ಕರ್ಮಸ್ಥಾನದಲ್ಲಿ ಗುರು, ಅದರ ಜೊತೆಗೆ 9ನೇ ತಾರೀಕು ಶುಕ್ರನ ಯುತಿ. ಸೊ ಹಾಗಾಗಿ ಈಗ ನೀವು ಮಾಡುವ ಕೆಲಸಗಳು ಜನ ಮನ್ನಣೆ ಗಳಿಸುತ್ತೆ. ಅದು ಸಿನಿಮಾದವರಿರಲಿ, ರಾಜಕೀಯದವರಿರಲಿ, ಪ್ರೈವೇಟ್ ಎಂಪ್ಲಾಯೀಸ್ ಇರಲಿ, ಗೌರ್ಮೆಂಟ್ ಅಧಿಕಾರಿಗಳಿರಲಿ, ಒಂದು ಗ್ಲ್ಯಾಮರ್ ಟಚ್ ಕೊಡ್ತೀರಲ್ಲ, ಆಕರ್ಷಣೆ ಜಾಸ್ತಿ ಆಗುತ್ತೆ, ಶಬಾಸ್ಗಿರಿ ಸಿಗುತ್ತೆ. ಸೊ ಇದು ನಿಮಗೆ ಸಂಬಳ ಜಾಸ್ತಿ ಆಗಲಿಕ್ಕೆ, ಪೋಸ್ಟಿಂಗ್ ಚೇಂಜ್ ಆಗಲಿಕ್ಕೆ, ವರ್ಗಾವಣೆ ಆಗಲಿಕ್ಕೆ, ನಿಮ್ಮ ಪ್ರೊಫೈಲ್ ಇನ್ನೊಂದು ಹಂತಕ್ಕೆ ಹೋಗೋಕ್ಕೆ ಇದು ತುಂಬ ಇಂಪ್ಯಾಕ್ಟ್ ಆಗುತ್ತೆ. ಸೊ ಒಳ್ಳೆಯದಾಗಲಿ. ಇನ್ನು ನಿಮ್ಮ 11ನೇ ಮನೆಯಲ್ಲಿ ಕೇತುವಿನ ಸಂಚಾರ, ಅತಿಯಾದ ಆಸೆಗಳು, ಅತಿಯಾದ ನಿರೀಕ್ಷೆಗಳು ಕಟ್ ಆಗಬಹುದು. ಕೇತು ಅಂದ್ರೇ ಕಟ್. ಇಟ್ಕೊಳಕ್ಕೆ ಹೋಗಬೇಡಿ, ಸುಮ್ಮನೆ ಇದ್ಬಿಡಿ, ಎಲ್ಲವೂ ತಾನಾಗೇ ಆಗುತ್ತೆ. ಸೊ ಇದು ನಿಮ್ಮ ಲಾಭಸ್ಥಾನದ ಇಂಪ್ಯಾಕ್ಟ್. ಸೊ ಓವರಾಲ್ ಈ ವಾರ ನಾನು ಹೇಳ್ದಂಗೆ ಕೆಲವು ಎಚ್ಚರಿಕೆಗಳನ್ನು ತೆಗೆದುಕೊಂಡರೆ ಆಗಬೇಕಾಗಿರುವ ಲಾಭ ಖಂಡಿತ ಆಗುತ್ತೆ. ಅದರ ಕಡೆ ಗಮನ ಕೊಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಇನ್ನು ವೃಶ್ಚಿಕ ರಾಶಿಯವರಿಗೆ 4ನೇ ಮನೆಯಲ್ಲಿ ಚಂದ್ರ ಮತ್ತು ರಾಹುವಿನ ಯುತಿ ಈ 7 ಮತ್ತು 8ನೇ ತಾರೀಕು. ಸೊ 4 ಅಂದರೆ ಅದು ತಾಯಿ, ನಮ್ಮ ವಾಹನ, ನಮ್ಮ ಭೂಮಿ, ನಮ್ಮ ಸುಖಸ್ಥಾನ. ಮನೆಯಲ್ಲಿ ನೆಮ್ಮದಿಯ ವಾತಾವರಣ ಕಡಿಮೆ ಆಗುತ್ತೆ. ಏನೋ ನೀವೇ ಒಂದು ತಪ್ಪು ಮಾತಾಡ್ಬಿಡ್ತೀರಾ, ಯಾವುದೋ ಭ್ರಮೆಯಲ್ಲಿ ಏನೇನೋ ಆಗುತ್ತೆ. ಮನೆಯ ವಾತಾವರಣ ಕಂಪ್ಲೀಟಾಗಿ ಹಾಳು ಮಾಡ್ಕೊಳ್ತೀರಾ. ನಿಮ್ಮ ನೆಗೆಟಿವ್ ಥಿಂಕಿಂಗಿಂದ, ಬೇಡದ ಆಲೋಚನೆಗಳಿಂದ ತಾಯಿ ಜೊತೆ ಏನೋ ಮಾತಾಡ್ಬಿಡ್ತೀರಾ, ಅಥವಾ ತಾಯಿನೇ ಏನೋ ಮಾತನಾಡಿ ನಿಮ್ಮನ್ನು ಟ್ರಿಗರ್ ಮಾಡಿ ಮನೆಯಲ್ಲಿ ನೆಮ್ಮದಿ ಕಡಿಮೆ ಮಾಡಿಬಿಡ್ತಾರೆ. ವೆಹಿಕಲ್ಗೆ ಸಂಬಂಧಪಟ್ಟಂತಹ ಖರ್ಚುಗಳು ಎದುರಾಗುತ್ತೆ. ಭೂಮಿ ಖರೀದಿ ಮಾಡೋಕ್ಕೆ ಹೋಗಿರ್ತೀರ, ಅಲ್ಲೇನೋ ಡಾಕ್ಯುಮೆಂಟ್ ಇಶ್ಯೂ ಆಗುತ್ತೆ. ಭ್ರಮೆಯಲ್ಲಿ ನೀವೇ ಏನೋ ಮಾಡಿಬಿಡ್ತೀರಾ. ಒಂದು ಸಹಿ ದೊಡ್ಡ ಮಟ್ಟದ ನೆಗೆಟಿವ್ ಇಂಪ್ಯಾಕ್ಟ್ ಮಾಡಿಬಿಡ್ಬೋದು. ಹಾಗಾಗಿ ಈ 2 ದಿನ ಬಹಳ ಕೇರ್ಫುಲ್ ಆಗಿರಿ. ಇದರ ಇಂಪ್ಯಾಕ್ಟ್ ಒಂದು ಸ್ವಲ್ಪ ದಿನ ಕಂಟಿನ್ಯೂ ಆಗುತ್ತೆ. ಸೊ ಹಾಗಾಗಿ ಡಾಕ್ಯುಮೆಂಟ್ಸ್ ಬಗ್ಗೆ ಎಚ್ಚರ ಇರಲಿ. ಯಾವುದೇ ಆಸ್ತಿ ಖರೀದಿ ಮಾಡಬೇಕಾದ್ರೆ, ವಾಹನ ಖರೀದಿ ಮಾಡಬೇಕಾದ್ರೆ, ಸುಖಕ್ಕೆ ಸ್ವಲ್ಪ ಕೊರತೆ, ಗೊಂದಲ, ಭ್ರಮೆ ಎಲ್ಲವೂ ಜಾಸ್ತಿ ಆಗುತ್ತೆ. ಅದರ ಹೊರತುಪಡಿಸಿ ಮಿಕ್ಕೆಲ್ಲ ಗ್ರಹಗಳ ಇಂಪ್ಯಾಕ್ಟ್ ನಿಮಗೆ ಒಳ್ಳೆಯದನ್ನು ಮಾಡುತ್ತೆ. ಸೊ ಹಾಗಾಗಿ ಆಲೋಚನೆಯಲ್ಲಿ ಸ್ವಲ್ಪ ಪಾಸಿಟಿವ್ ವಿಚಾರಗಳನ್ನೇ ಜಾಸ್ತಿ ತುಂಬಿಕೊಳ್ಳಿ. ಇಲ್ಲಾಂದರೆ ಸಾಧ್ಯವಾದಷ್ಟು ಮನೆಯಲ್ಲಿ ಮೌನವಾಗಿರೋದಕ್ಕೆ ಟ್ರೈ ಮಾಡಿ. ಓಕೆ. ಇನ್ನು ನಿಮ್ಮ 5ನೇ ಮನೆಯಲ್ಲಿ ಶನಿ ಮಹಾತ್ಮರ ಸಂಚಾರ. ಸೊ ಇದು ಸ್ವಲ್ಪ ಎಲ್ಲ ವಿಚಾರಗಳಲ್ಲೂ ಸ್ಲೋ ತೋರಿಸ್ತಾ ಇದೆ. ಪ್ರೀತಿ ಪ್ರೇಮದ ವಿಚಾರಗಳಲ್ಲಿ ಈ ಪ್ರೀತಿಗಿಂತ ಹೆಚ್ಚಾಗಿ ಜವಾಬ್ದಾರಿ ಜಾಸ್ತಿ ಆಗಿರೋದ್ರಿಂದ ಸಂಬಂಧಗಳಲ್ಲಿ ಅದು ಕಾಣಿಸ್ತಾ ಇಲ್ಲ, ಪ್ರೀತಿ ಕಾಣಿಸ್ತಾ ಇಲ್ಲ, ಜವಾಬ್ದಾರಿ ಜಾಸ್ತಿ ಕಾಣಿಸ್ತಾ ಇದೆ. ಅದು ಒಳ್ಳೆಯದೇ, ಅರ್ಥ ಮಾಡ್ಕೊಳ್ಳಿ. ಜವಾಬ್ದಾರಿ ತಗೊಳ್ತಾ ಇದ್ದಾರೆ ಅಂದರೆ ಅದು ನಿಮಗೋಸ್ಕರನೇ. ಅರ್ಥ ಮಾಡಿಕೊಂಡು ಸಂಬಂಧಗಳನ್ನು ಉಳಿಸ್ಕೊಳ್ಳೋದ್ರ ಕಡೆ ಗಮನ ಕೊಡಿ. ಅದೇ ರೀತಿ ಹೂಡಿಕೆಯ ವಿಚಾರದಲ್ಲಿ ಲಾಂಗ್ ಟರ್ಮ್ಗಳು ಕೈ ಹಿಡಿತದೆ. ಶಾರ್ಟ್ ಟರ್ಮ್ ಬಿಸ್ನೆಸ್ ಅಥವಾ ಶಾರ್ಟ್ ಟರ್ಮಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು ಇದ್ಯಾವುದು ಕೈ ಹಿಡಿಯಲ್ಲ. ಅದರ ಕಡೆ ಗಮನ ಇರಲಿ. ಇನ್ನು ಎಜುಕೇಷನ್ಗೆ ಸಂಬಂಧಪಟ್ಟಂತೆ ಸ್ವಲ್ಪ ಸ್ಲೋ ಅನ್ನಿಸ್ತಾ ಇದೆ ಮಕ್ಕಳ ವಿಚಾರದಲ್ಲಿ. ಅದು ಮುಂದಿನ ದಿನಗಳಲ್ಲಿ ಸರಿ ಹೋಗುತ್ತೆ. ಇನ್ನು ನಿಮ್ಮ 6ನೇ ಮನೆಯಲ್ಲಿ ನಿಮ್ಮ ಲಗ್ನದ ಅಧಿಪತಿ. ಸೊ ಇದು ಶತ್ರುಗಳ ದಮನಕ್ಕೆ, ಆರೋಗ್ಯ ವೃದ್ಧಿಗೆ, ಕೋರ್ಟ್ ಕೇಸ್ಗಳನ್ನು ಗೆಲ್ಲೋದಕ್ಕೆ ತುಂಬ ಚೆನ್ನಾಗಿದೆ. ಕುಜನ ಬಲ, ಧೈರ್ಯ ಎಲ್ಲವೂ ಕೆಲಸ ಮಾಡಿಕೊಡುತ್ತೆ. ಸೊ ಇದು ಈ ವಾರ ತುಂಬ ಚೆನ್ನಾಗಿ ಕೆಲಸ ಆಗುತ್ತೆ. ಇನ್ನು ನಿಮ್ಮ 7ನೇ ಮನೆಯಲ್ಲಿ ರವಿಯ ಸಂಚಾರ. ಸೊ ಹಾಗಾಗಿ ಹಠ, ಕೋಪ ಕಡಿಮೆ ಮಾಡ್ಕೊಳ್ಳಿ, ಸಂಬಂಧಗಳನ್ನು ಉಳಿಸ್ಕೊಳ್ಳಿ. ಈಗೋ ಕ್ಲಾಶಸ್ ಬೇಡ, ನನ್ನದೇ ನಡಿಬೇಕು ಅನ್ನುವಂತಹ ಹಠ ಈ ಸಂಗಾತಿಯ ವಿಚಾರದಲ್ಲಿ, ಪಾಲುದಾರಿಕೆಯ ವಿಚಾರದಲ್ಲಿ, ನಿಮ್ಮ ಗ್ರಾಹಕರ ಜೊತೆ ಮಾತನಾಡಬೇಕಾದರೆ ಇದನ್ನು ಮಾಡ್ಕೊಳ್ಳೋಕೆ ಹೋಗಬೇಡಿ. ಅಲ್ಲಿ ಸ್ವಲ್ಪ ತೊಂದರೆಗಳನ್ನು ರವಿ ಕೊಡ್ತಾರೆ. ಅದರ್ವೈಸ್ ಸರ್ಕಾರಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲಿ, ನಿಮ್ಮ ವ್ಯಾಪಾರಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಒಂದಷ್ಟು ಗಳಿಕೆ ಹೆಚ್ಚು ಮಾಡಲಿಕ್ಕೆ, ಕಾಂಟ್ರಾಕ್ಟ್ಗಳು ಸಿಗಲಿಕ್ಕೆ ರವಿಯ ಇಂಪ್ಯಾಕ್ಟ್ ತುಂಬ ಚೆನ್ನಾಗಿರುತ್ತೆ, ಬಳಸ್ಕೊಳ್ಳಿ. ಇನ್ನು ನಿಮ್ಮ 8ನೇ ಮನೆ, ಅಲ್ಲಿ ಬುಧ ಸಂಚಾರ ಆಗ್ತಾ ಇರೋದು. ಸ್ವಲ್ಪ ಡಾಕ್ಯುಮೆಂಟ್ಸ್ಗಳಲ್ಲಿ ವ್ಯತ್ಯಾಸಗಳಾಗಬಹುದು ಯಾವುದೋ ಒಂದು ವಿಚಾರದಿಂದ. ಹಾಗಾಗಿ ಈ
ಈ ಪಿತ್ರಾರ್ಜಿತ ಆಸ್ತಿಗೆ ಸಂಬಂಧಪಟ್ಟಂತೆ ದಾಖಲಾತಿಗಳನ್ನು ನೀವು ಮಾಡ್ಕೊಳ್ತಾ ಇದ್ದರೆ ಹೆಚ್ಚಿನ ಗಮನ ಅದರ ಕಡೆ ಗೂಡಿ ಡೆಫಿನೆಟ್ಲಿ ಅಲ್ಲಿ ಏನೋ ಒಂದು ನಿಮಗೆ ಸಿಗುತ್ತೆ ಸರಿ ಮಾಡಿಕೊಳ್ಳಿಕ್ಕೆ. ಅದರ ಜೊತೆಗೆ ಈ ಬೋನ್ ರಿಲೇಟೆಡ್ ಇಶ್ಯೂಸ್, ಜಾಯಿಂಟ್ ಪೇಯ್ನ್ ಇವೆಲ್ಲ ಜಾಸ್ತಿ ಆಗುತ್ತೆ, ಮಾನಸಿಕ ಒತ್ತಡಗಳು ಜಾಸ್ತಿ ಆಗುತ್ತೆ. ಸೊ ಆರೋಗ್ಯದ ಕಡೆ ಗಮನ ಕೊಟ್ಟರೆ ಡೆಫಿನೆಟ್ಲಿ ಈ ಅಷ್ಟಮದ ಪ್ರಭಾವವು ಸ್ವಲ್ಪ ಕಡಿಮೆ ಆಗುತ್ತೆ. ಇನ್ನು 9ನೇ ಮನೆಯಲ್ಲಿ ಗುರುವಿನ ಸಂಚಾರ, ಜೊತೆಗೆ 9ನೇ ತಾರೀಕು ಶುಕ್ರ ಅಲ್ಲಿಗೆ ಬರ್ತಾರೆ. ಸೊ ದೂರದ ಪ್ರಯಾಣಗಳು ಡೆಫಿನೆಟ್ಲಿ ನಿಮಗೂ ಆಗುತ್ತೆ. ಈ ದೂರದ ಸ್ಥಳಗಳಿಂದ ಲಾಭಗಳು ಆಗುತ್ತೆ, ಅದಕ್ಕೋಸ್ಕರ ನಿಮ್ಮ ಓಡಾಟಗಳು ಕೂಡ ಜಾಸ್ತಿ ಆಗುತ್ತೆ ಈ ವೀಕ್. 9ನೇ ಮನೆ ದೂರದ ಪ್ರಯಾಣ, 12ನೇ ಮನೆ ದೂರದ ಸ್ಥಳ. ಸೊ ಹಾಗಾಗಿ ಈ ಫಾರಿನ್ ಟ್ರಿಪ್ ಹೋಗಬಹುದು ಅಥವಾ ಕೆಲಸಕ್ಕಾಗಿ ಫಾರಿನ್ ಹೋಗಬಹುದು, ಅಲ್ಲಿರುವ ವಿಚಾರಗಳಲ್ಲಿ ಹೆಚ್ಚು ಲಾಭಗಳನ್ನು ಗಳಿಸ್ಬೋದು, ಇದೆಲ್ಲವೂ ಇದೆ. ಸೊ ಹಾಗಾಗಿ ಈ 9 ಮತ್ತು 12ನೇ ಮನೆಯ ಇಂಪ್ಯಾಕ್ಟಿಂದ, ಗುರು ಮತ್ತು ಶುಕ್ರನ ಇತಿಯಿಂದ ತುಂಬ ಚೆನ್ನಾಗಿದೆ. ನಿಮಗೆ ಸ್ತ್ರೀ ವಲಯದಿಂದ ಒಂದಷ್ಟು ಮನ್ನಣೆ, ಗೌರವ ಎಲ್ಲವೂ ಸಿಗುತ್ತೆ. ಅವರು ಕೊಡುವ ಸಲಹೆಗಳನ್ನು ಸರಿಯಾಗಿ ಬಳಸ್ಕೊಳ್ಳಿ, ನಿಮಗೆ ಒಳ್ಳೆಯದಾಗುತ್ತೆ. ಇನ್ನು ಅದೇ ರೀತಿ ನಿಮ್ಮ ಕರ್ಮ 10ನೇ ಮನೆಯಲ್ಲಿ ಕೇತುವಿನ ಸಂಚಾರ, 10ನೇ ಮನೆಯ ಅಧಿಪತಿ 7ನೇ ಮನೆಯಲ್ಲಿ. ಸೊ ಇರಲಿ. ಸೊ ಹಠ, ಈಗೋ ಕ್ಲಾಶಸ್ನ ಕಡಿಮೆ ಮಾಡಿಕೊಂಡ್ರೆ ಕೆಲಸ ಮಾಡೋ ಜಾಗದಲ್ಲೂ ಕೂಡ ಗೌರವ ಪ್ರಾಪ್ತಿ, ಮನ್ನಣೆ ಎಲ್ಲವೂ ಆಗುತ್ತೆ. ಸೊ ಸ್ವಲ್ಪ ಕೆಲಸದಲ್ಲಿ ಆಸಕ್ತಿ ಕಡಿಮೆ ಆಗಿದೆ, ವಿರಕ್ತಿ ಭಾವನೆ, ನಾನೇನು ಯಾಕೆ ಈ ಕೆಲಸ ಎಲ್ಲ ಮಾಡ್ತಾ ಇದ್ದೀನಿ, ಈ ಥರದ್ದೆಲ್ಲ ಆಲೋಚನೆ ಬರ್ತಾ ಇದೆ ಕೇತುವಿನಿಂದ. ಅದಿರಲಿ, ಡಿಸೆಂಬರ್ವರೆಗೂ ಇರುತ್ತೆ, ಅದಾದ ಮೇಲೆಲ್ಲ ಕಡಿಮೆ ಆಗುತ್ತೆ. ಸೊ ಉಳಿದಂತೆ ಈ ವೀಕ್ ಸ್ವಲ್ಪ ಈ ಹಠ, ಹೀಗೋ ಇದನ್ನು ಕಡಿಮೆ ಮಾಡ್ಕೊಳ್ಳಿ. ಮನೆಯಲ್ಲಿ ನೆಮ್ಮದಿಯ ಹುಡುಕಾಟದಲ್ಲಿದ್ದೀರಾ, ಸೊ ಅದು ಸಿಗೋದಿಲ್ಲ, ಆದರೆ ನೀವೇ ನೆಮ್ಮದಿಯನ್ನು ಕಂಡುಕೊಳ್ಬೇಕು. ಸ್ವಲ್ಪ ಮೌನವಾಗಿದ್ದು ಬಿಡಿ, ಹೊರಗಡೆ ಹೋಗಿ ಟೈಮ್ ಸ್ಪೆಂಡ್ ಮಾಡಿ. ಈ ವೀಕ್ ತುಂಬ ಚೆನ್ನಾಗಿರುತ್ತೆ. ಈಗ ಧನುಸು ರಾಶಿ, ಧನುಸು ಲಗ್ನ, ನಿಮಗೆ 3ನೇ ಮನೆಯಲ್ಲಿ ಈ ಚಂದ್ರ ಮತ್ತು ರಾಹುವಿನ ಇತಿ 2 ದಿನಗಳ ಕಾಲ. 3ನೇ ಮನೆ ಅಂದರೆ ಅದು ನಮ್ಮ ನೆರೆಹೊರೆ, ನಮ್ಮ ಕಿರಿಯ ಸಹೋದರ ಸಂಬಂಧ, ನಮ್ಮ ನಿರ್ಧಾರ ತೆಗೆದುಕೊಳ್ಳೋದು, ಪರಾಕ್ರಮ ಸ್ಥಾನ, ಎಲ್ಲಿಲ್ಲದ ಧೈರ್ಯ. ಸೊ ಸ್ವಲ್ಪ ಆತುರ ಜಾಸ್ತಿ ಆಗುತ್ತೆ ಎಲ್ಲ ವಿಚಾರಗಳಲ್ಲೂ. ಈ ನೆರೆಹೊರೆಯವರ ಜೊತೆ ಮಾತನಾಡಬೇಕಾದ್ರೆ ಏನೋ ಆತುರದಲ್ಲಿ ಮಾತನಾಡಿ, ತಪ್ಪು ಕಲ್ಪನೆಯಲ್ಲಿ ಏನೇನೋ ಮಾತನಾಡಿ ಅವರ ಜೊತೆ ಮನಸ್ತಾಪಗಳು ಜಾಸ್ತಿ ಆಗುತ್ತೆ. ಕಿರಿಯ ಸಹೋದರನ ಜೊತೆ, ಸಹೋದರಿಯ ಜೊತೆ ಮನಸ್ತಾಪಗಳು ಜಾಸ್ತಿ ಆಗುತ್ತೆ. ಸರಿಯಾದ ನಿರ್ಧಾರ ತೆಗೆದುಕೊಳ್ಳೋದಕ್ಕೂ ಈಗ ಗೊಂದಲಗಳು, ಮಾಡಲೋ ಬೇಡವೋ, ಈ ಥರದ ಸಿಚುವೇಶನ್ಸ್ಗಳು ಎದುರಾಗುತ್ತೆ. ಸೊ ಹಾಗಾಗಿ ಈ ಒಂದು ನಿರ್ಧಾರ ತೆಗೆದುಕೊಳ್ಳೋಕ್ಕೆ ಇದು ಸರಿಯಾದ ಸಮಯ ಅಲ್ಲ. ಸ್ವಲ್ಪ ವೆಯ್ಟ್ ಮಾಡಿ, ನಂತರ ಥಿಂಗ್ಸ್ ಎಲ್ಲವೂ ಚೇಂಜ್ ಆಗುತ್ತೆ. ತಪ್ಪು ಕಲ್ಪನೆಗಳು ಎದುರಾಗುತ್ತೆ. ಸೊ ಶಾರ್ಟ್ ಟ್ರಾವೆಲ್ಗಳು ಎದುರಾಗುತ್ತೆ. ಓಡಾಡಿ ಟ್ರಾವೆಲ್ ಮಾಡಿದಾಗ ಚಂದ್ರ ಸ್ವಲ್ಪ ಕೂಲ್ ಆಗ್ತಾರೆ. ಚಂದ್ರನಿಗೆ ಟ್ರಾವೆಲ್ ಅಂದರೆ ಇಷ್ಟ. ಸೊ ಟ್ರಾವೆಲ್ ಮಾಡ್ತಾ ಇರಿ, ಟ್ರಾವೆಲ್ ಮಾಡೋದ್ರಿಂದನೇ ಲಾಭ. ಓಕೆ. ಸೊ ಉಳಿದಂತೆ ಮಾರ್ಕೆಟಿಂಗ್ ಕ್ಷೇತ್ರ, ಸೇಲ್ಸ್, ಮೀಡಿಯಾ ಕ್ಷೇತ್ರ, ತಪ್ಪು ನಿರ್ಧಾರಗಳು, ತಪ್ಪು ಕ್ಯಾಲ್ಕುಲೇಷನ್ಸ್ಗಳು ನಿಮಗೆ ಹಿನ್ನಡೆಯನ್ನು ತಂದು ಕೊಡಬಹುದು. ಅದರ ಕಡೆ ಗಮನ ಇರಲಿ. ಇನ್ನು ಅರ್ಧಾಷ್ಟಮ ಶನಿ 4ನೇ ಮನೆಯಲ್ಲಿ. ಸೊ ಹಾಗಾಗಿ ಮನೆಯ ನೆಮ್ಮದಿಯ ಕಡಿಮೆ ಮಾಡಿರ್ತಾರೆ. ಯಾಕೆ ಅಂದರೆ ಜವಾಬ್ದಾರಿ ಜಾಸ್ತಿ ತೆಗೆದುಕೊಳ್ಬೇಕು ಮನೆಗೆ ಸಂಬಂಧಪಟ್ಟಂತೆ, ಶಿಸ್ತನ್ನು ಅಳವಡಿಸ್ಕೊಳ್ಬೇಕು ಮನೆಗೆ ಸಂಬಂಧಪಟ್ಟಂತೆ. ತಾಯಿಯ ವಿಚಾರದಲ್ಲಿ ಸ್ವಲ್ಪ ತೊಂದರೆ, ವೆಹಿಕಲಲ್ಲಿ ಪದೇ ಏನೋ ಸಮಸ್ಯೆಗಳು, ಆಸ್ತಿ ವಿಚಾರದಲ್ಲಿ ಏನೇನೋ ಕಿರುಕುಗಳು, ಡಾಕ್ಯುಮೆಂಟ್ಸ್ ಸಮಸ್ಯೆಗಳಾಗ್ತಾ ಇರೋದು, ಇದೆಲ್ಲವೂ ಕಾಣಿಸ್ತಾ ಇದೆ. ಈ ವಾರ ಸ್ವಲ್ಪ ಈ ರಾಹು ಮತ್ತು ಚಂದ್ರನ ಯುತಿಯಿಂದನೂ ಸ್ವಲ್ಪ ಗೊಂದಲಗಳು ಜಾಸ್ತಿ ಆಗೋದ್ರಿಂದ ಯಾವುದೇ ನಿರ್ಧಾರಗಳನ್ನು ಸಡನ್ನಾಗಿ ತೆಗೆದುಕೊಳ್ಳೋಕೆ ಹೋಗಬೇಡಿ. ಇನ್ನು ನಿಮ್ಮ 5ನೇ ಮನೆಯಲ್ಲಿ 12 ಮತ್ತು 5ನೇ ಮನೆಯ ಅಧಿಪತಿ 5ನೇ ಮನೆಯಲ್ಲಿ ಇರೋದು, ಈ ಹೂಡಿಕೆಯಿಂದ ನಷ್ಟಗಳನ್ನು ಅನುಭವಿಸಬಹುದು. ತಪ್ಪು ಲೆಕ್ಕಾಚಾರದಲ್ಲಿ ಎಲ್ಲೆಲ್ಲೋ ಹೂಡಿಕೆಗಳನ್ನು ಮಾಡೋಕ್ಕೆ ಹೋಗಬೇಡಿ. ಸ್ಪೆಷಲಿ ಈ ವಿದೇಶಕ್ಕೆ ಸಂಬಂಧಪಟ್ಟಂತಹ ವ್ಯವಹಾರಗಳನ್ನು ಮಾಡ್ತಾ ಇದ್ದರೆ ಆ ಹೂಡಿಕೆಗಳು ನಿಮಗೆ ಲಾಭಗಳನ್ನು ತಂದುಕೊಡುತ್ತೆ. ಭೂಮಿಯ ವ್ಯವಹಾರಗಳಲ್ಲಿ ಸ್ವಲ್ಪ ಯಾಮಾರಿದರೆ ಲಾಸಸ್ ಜಾಸ್ತಿ ಆಗಬಹುದು. ಸೊ ಹಾಗಾಗಿ ಈ ರಿಯಲ್ ಎಸ್ಟೇಟ್ ವ್ಯವಹಾರ ಮಾಡುವವರು ಎಚ್ಚರಿಕೆಗಳನ್ನು ತೆಗೆದುಕೊಳ್ಳಿ ಮಾತುಕತೆಯಲ್ಲಿ. ಓಕೆ. ಉಳಿದಂತೆ ಪ್ರೀತಿ ಪ್ರೇಮದ ವಿಚಾರದಲ್ಲೂ ಸ್ವಲ್ಪ ಗೊಂದಲಗಳು ಉಂಟಾಗಿ ದೂರ ಆಗಬಹುದು ಮಾತಿನಿಂದ, ನಡತೆಗಳಿಂದ. ವಿದ್ಯಾರ್ಥಿಗಳಿಗೆ ಸ್ಪೆಷಲಿ
ಈ ಹೈಯರ್ ಸ್ಟಡೀಸ್ ಮಾಡೋರು, ವಿದೇಶಕ್ಕೆ ಹೋಗಬೇಕು ಅಂತ ಅಂದುಕೊಂಡಿರೋರಿಗೆ ಕುಜನ ಈ ಒಂದು ಇಂಪ್ಯಾಕ್ಟಿಂದ ಡೆಫಿನೆಟ್ಲಿ ಗುಡ್ ನ್ಯೂಸ್ ಇದೆ, ಚೆನ್ನಾಗಿ ಬಳಸ್ಕೊಳ್ಳಿ. ಇನ್ನು ನಿಮ್ಮ 6ನೇ ಮನೆಯಲ್ಲಿ ರವಿಯ ಸಂಚಾರ. ಸೊ ಶತ್ರುಗಳನ್ನು ಗೆಲ್ಲೋದಕ್ಕೆ, ರೋಗಗಳಲ್ಲಿ ಚೇತರಿಕೆ ಕಾಣೋದಕ್ಕೆ, ಸಾಲಗಳನ್ನು ಮರುಪಾವತಿ ಮಾಡಲಿಕ್ಕೆ ತುಂಬ ಚೆನ್ನಾಗಿದೆ. ಈ ವೀಕನ್ನು ಆ ನಿಟ್ಟಿನಲ್ಲಿ ಬಳಸ್ಕೊಳ್ಳಿ. ನಿಮ್ಮ 7ನೇ ಮನೆಯಲ್ಲಿ ಬುಧನ ಸಂಚಾರ. ಸೊ ಹಾಗಾಗಿ ನಿಮ್ಮ ಲೈಫ್ ಪಾರ್ಟ್ನರ್ ನಿಮಗೆ ಕೊಡುವ ಐಡಿಯಾಗಳು ನಿಮ್ಮ ವೃತ್ತಿ ಕ್ಷೇತ್ರವನ್ನು, ವ್ಯಾಪಾರ ಕ್ಷೇತ್ರವನ್ನು ವೃದ್ಧಿ ಮಾಡುತ್ತೆ. ಅವರ ಸಲಹೆಗಳನ್ನು ತೆಗೆದುಕೊಳ್ಳಿ. ನಿಮ್ಮಿಬ್ಬರ ಸಂಬಂಧದಲ್ಲಿ ಒಂದಷ್ಟು ಭ್ರಮೆಗಳು ಸೃಷ್ಟಿಯಾಗುವಂತಹ ಸಮಯ. ಭ್ರಮೆಗಳಿಗೆ ಸೋತು ಸಂಬಂಧಗಳನ್ನು ಹಾಳು ಮಾಡ್ಕೊಳ್ಳೋಕೆ ಹೋಗ್ಬಿಡಿ. ಪರಸ್ಪರ ಮುಕ್ತವಾಗಿ ಮಾತನಾಡಿ, ಚರ್ಚೆ ಮಾಡಿ. ಪಾಲುದಾರಿಕೆಯ ವ್ಯವಹಾರಗಳಲ್ಲೂ ಅಷ್ಟೇ ಚರ್ಚೆ ಮಾಡಿ, ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳಿ. ನೀವೇ ಏನೇನೋ ಥಿಂಕ್ ಮಾಡಿ ನಿಮ್ಮ ತಲೆಗೆ ಬರುವ ಭ್ರಮೆಯಿಂದ ನಿರ್ಧಾರ ತೆಗೆದುಕೊಳ್ಳಕ್ಕೆ ಹೋಗಬೇಡಿ, ಅದು ತಪ್ಪು ಆಗಿರಬಹುದು. ಓಕೆ, ಗ್ರಾಹಕರು ಅವರ ಜೊತೆ ವ್ಯವಹರಿಸಬೇಕಾದರೂ ಅಷ್ಟೇ ಸ್ವಲ್ಪ ಮುಕ್ತವಾಗಿರಿ, ಚೆನ್ನಾಗಿ ಮಾತನಾಡಿ. 7ನೇ ಮನೆಯ ಇಂಪ್ಯಾಕ್ಟ್ ನಿಮ್ಮನ್ನು ಚೆನ್ನಾಗಿ ಕಾಪಾಡುತ್ತೆ. ಇನ್ನು ನಿಮ್ಮ ಅಷ್ಟಮದಲ್ಲಿ ಶುಕ್ರ ಬಂದ್ಬಿಡ್ತಾರೆ 9ನೇ ತಾರೀಕು. ಗುಪ್ತ ವಿಚಾರಗಳು, ಅಲ್ಲಿಗೆ ಹೆಚ್ಚು ಖರ್ಚುಗಳು, ಅದರ ಕಡೆ ಹೆಚ್ಚು ಆಸಕ್ತಿ, ಇದೆಲ್ಲವೂ ಇದೆ. ಸ್ವಲ್ಪ ನಿಮ್ಮ ಗುಪ್ತ ವಿಚಾರಗಳು ಕೂಡ ಬೆಳಕಿಗೆ ಬಂದುಬಿಡಬಹುದು. ಎಷ್ಟು ಸೀಕ್ರೆಟಿವ್ ಆಗಿರ್ತೀರೋ ಆ ವಿಚಾರಗಳು ಹೊರಗಡೆಗೆ ಬರುವಂತಹ ಸನ್ನಿವೇಶಗಳು ಕೂಡ ಎದುರಾಗ್ಬೋದು ಈ ವೀಕ್. ಸ್ವಲ್ಪ ಜೋಪಾನವಾಗಿರಿ. ಓಕೆ, ಇನ್ನು ನಿಮ್ಮ ಭಾಗ್ಯದಲ್ಲಿ ಕೇತುವಿನ ಸಂಚಾರ. ಯಾವಾಗ ಕೇತು ಭಾಗ್ಯದಲ್ಲಿ ಬರ್ತಾರೋ ಧಾರ್ಮಿಕ ವಿಚಾರಗಳಲ್ಲಿ ಹೆಚ್ಚು ತೊಡಸ್ಕೊಳ್ಬೇಕು. ಆಗ ಅದು ಅದೃಷ್ಟವನ್ನು ಕ್ರಿಯೇಟ್ ಮಾಡಿಕೊಡುತ್ತೆ. ಬಾಸ್, ತಂದೆ, ನಮ್ಮ ಮೇಲಧಿಕಾರಿಗಳು ಇವರೆಲ್ಲರಿಂದನೂ ನೆರವು ಸಿಗಬೇಕು ಅಂದರೆ ನನ್ನೊಳಗೆ ಧಾರ್ಮಿಕ ಭಾವನೆಗಳು ಜಾಸ್ತಿ ಇರಬೇಕು. ಓಕೆ, ಸೊ ಧಾರ್ಮಿಕ ಕೆಲಸಗಳಿಗಾಗಿ, ಪೂಜೆ ಪುನಸ್ಕಾರಗಳಿಗಾಗಿ ಓಡಾಟಗಳು ಜಾಸ್ತಿ ಆಗುತ್ತೆ, ಮಾಡ್ತೀರಾ. ಇದಿಷ್ಟು ಒಂದು ವಾರ ಧನುಸು ರಾಶಿ, ಧನುಸು ಲಗ್ನದವರಿಗೆ ಸಿಗ್ತಾ ಇರತಕ್ಕಂಥ ಫಲಗಳು. ಸೊ ಸ್ವಲ್ಪ ಎಚ್ಚರಿಕೆಗಳನ್ನು ತೆಗೆದುಕೊಳ್ಳಿ, ನಿಮಗೂ ತುಂಬ ಚೆನ್ನಾಗಿರುತ್ತೆ ಈ ವಾರ. ಮಕರ ರಾಶಿ, ಮಕರ ಲಗ್ನ. ನಿಮಗೆ ಧನಸ್ಥಾನ, ಕುಟುಂಬ ಸ್ಥಾನ, ವಾಕ್ಸ್ಥಾನದಲ್ಲಿ ರಾಹು ಮತ್ತು ಚಂದ್ರನ ಯುತಿ. ಈ ಆರ್ಥಿಕ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಭ್ರಮೆ, ಕುಟುಂಬಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲಿ ನೆಗೆಟಿವ್ ಆಲೋಚನೆಗಳು, ಇಲ್ಲದ ಆತಂಕಗಳು, ಭ್ರಮೆಯಲ್ಲಿ ಮನಸ್ಸು ಏನೇನೋ ಯೋಚನೆ ಮಾಡ್ತಾ ಇದೆ, ಏನಾಗ್ಬಿಡ್ತಪ್ಪ ಅನ್ನುವಂತಹ ಭಯ. ಓವರಾಲ್ ಈ ಆಂಗ್ಸೈಟಿಯಿಂದ ನಿಮ್ಮ ದೇಹವನ್ನು ಇನ್ನಷ್ಟು ಸೊರಗುವಂತೆ ನೀವೇ ಮಾಡ್ಕೊಳ್ತೀರಾ. ಸೊ ಹಾಗಾಗಿ ಸ್ವಲ್ಪ ಪಾಸಿಟಿವ್ ಆಗಿ ಯೋಚನೆ ಮಾಡಿ, ಹಾಡು ಕೇಳಿ, ಹೊರಗಡೆ ಹೋಗಿ, ಬೇರೆಯವ್ರ ಜೊತೆ ಬೆರೀರಿ. ಏನೂ ಆಗಲ್ಲ, ಎಲ್ಲವೂ ಮುಂದಿನ ದಿನಗಳಲ್ಲಿ ಸರಿ ಹೋಗುತ್ತೆ. ಓಕೆ, ಇನ್ನು ನಿಮ್ಮ 3ನೇ ಮನೆಯಲ್ಲಿ ಶನಿ ಮಹಾತ್ಮರ ಸಂಚಾರ. ಸೊ ಎಲ್ಲಿಲ್ಲದ ಧೈರ್ಯ, ನಿಮ್ಮ ಒಳಗಡಿನ ಆತ್ಮವಿಶ್ವಾಸ ಜಾಸ್ತಿ ಆಗ್ತಾ ಇರೋದು, ಶಿಸ್ತನ್ನು ಅಳವಡಿಸ್ಕೊಳ್ತಾ ಇರೋದು, ಎಸ್ ನಾನು ಮಾಡಬೇಕು, ಮುನ್ನುಗ್ಗಬೇಕು ಅಂತ ನಿಮ್ಮ ತಲೆಗೆ ಬರ್ತಾ ಇರೋದು ಎಲ್ಲವೂ ಚೆನ್ನಾಗಿದೆ. ಎಫರ್ಟ್ ಹಾಕಿ. ಈಗ ಅದು ನಿಮಗೆ ಸಕ್ಸಸ್ಸನ್ನು ತಂದು ಕೊಡದೇ ಇದ್ದರೂ ಮುಂದಿನ ದಿನಗಳಲ್ಲಿ ಡೆಫಿನೆಟ್ಲಿ ಒಳ್ಳೆ ರೀತಿಯಲ್ಲಿ ಸಕ್ಸಸ್ ಸಿಗುತ್ತೆ. ಓಕೆ, ಇನ್ನು ನಿಮ್ಮ 4ನೇ ಮನೆ ಕುಜ, ಅಲ್ಲೇ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಅವರು ನಿಮ್ಮ ಲಾಭಸ್ಥಾನದ ಅಧಿಪತಿಯೂ ಹೌದು. ಇಲ್ಲಿ ಅತಿಯಾದ ಕೋಪ, ಆತುರದ ನಿರ್ಧಾರಗಳನ್ನು ಕಡಿಮೆ ಮಾಡಿಕೊಂಡ್ರೆ ಎಲ್ಲವೂ ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ತಾಯಿಯ ಜೊತೆ ಮನಸ್ತಾಪ, ವೆಹಿಕಲ್ಗಳಲ್ಲಿ ಏನೋ ಒಂದು ರೀತಿ ತೊಂದರೆಗಳು ಎದುರಾಗೋದು, ಭೂಮಿಯ ವ್ಯವಹಾರಗಳಲ್ಲಿ ತಪ್ಪು ನಿರ್ಧಾರಗಳಾಗೋದು, ಇದೆಲ್ಲವೂ ಆಗುತ್ತೆ. ಬಟ್ ಇದನ್ನೇ ಪಾಸಿಟಿವ್ ಆಗಿ ಬಳಸ್ಕೊಂಡಾಗ, ಸ್ವಲ್ಪ ಶಾಂತತೆಯಿಂದ ವರ್ತಿಸಿದಾಗ ಸುಖಸ್ಥಾನದಲ್ಲಿ ಸುಖವೂ ಸಿಗುತ್ತೆ, ತಾಯಿಯಿಂದ ಲಾಭವೂ ಆಗುತ್ತೆ, ಭೂಮಿಯ ವ್ಯವಹಾರಗಳು ಕೈ ಹಿಡಿತದೆ, ಕೃಷಿ ಕ್ಷೇತ್ರಗಳಲ್ಲಿ ಹೆಚ್ಚಿನ ಲಾಭ ಗಳಿಸ್ತೀರಾ. ಸೊ ವಾಹನ ಲಾಭ ಆಗುತ್ತೆ, ಇದೆಲ್ಲವೂ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಪರಿಚಯ ಆಗುವ ನೆಟ್ವರ್ಕ್ ನಿಮ್ಮ ಮನೆಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಲಾಭಗಳನ್ನು ಮಾಡಿಕೊಡುತ್ತೆ. ಸೊ ಹಾಗಾಗಿ ಈ 4ನೇ ಮನೆಯನ್ನು ಬಳಸ್ಕೊಳ್ಳೋದು, ಅತಿಯಾದ ಕೋಪವನ್ನು ಕಡಿಮೆ ಮಾಡಿಕೊಳ್ಳೋದು, ಆತುರದ ನಿರ್ಧಾರಗಳನ್ನು ಕಡಿಮೆ ಮಾಡಿಕೊಳ್ಳೋದ್ರ ಕಡೆ ಗಮನ ಕೊಡಬೇಕು. ಇನ್ನು 5ನೇ ಮನೆಯಲ್ಲಿ ರವಿಯ ಸಂಚಾರ. ನಾನೇ ಹೆಚ್ಚು ಅನ್ನುವ ಮನೋಭಾವ ಪ್ರೇಮಿಗಳ ನಡುವೆ ಬರುತ್ತೆ, ಇದರಿಂದ ಮನಸ್ತಾಪಗಳು ಎದುರಾಗುತ್ತೆ. ಸೊ ಯಾರೂ ಹೆಚ್ಚಲ್ಲ, ಇಬ್ಬರೂ ಒಂದೇ. ಪರಸ್ಪರ ನಂಬಿಕೆಯನ್ನು ಇಟ್ಕೊಳ್ಳಿ, ಪರಸ್ಪರ ರೆಸ್ಪೆಕ್ಟನ್ನು ಕೊಡಿ, ಪ್ರೇಮ ಸಂಬಂಧ ಉಳಿಯುತ್ತದೆ.
ಸರ್ಕಾರಿ ಸಂಬಂಧಿತ ವ್ಯವಹಾರಗಳಲ್ಲಿ ಹೂಡಿಕೆ ಮಾಡೋವರಿಗೆ ಲಾಭಗಳನ್ನು ತಂದುಕೊಡುತ್ತೆ. ಸೊ ಈ 5ನೇ ಮನೆಯ ಇಂಪ್ಯಾಕ್ಟ್ ಮಕ್ಕಳ ಎಜುಕೇಷನ್ ಕೂಡ ಇಂಪ್ರೂವ್ ಆಗೋದಕ್ಕೆ, ಈ ಹೂಡಿಕೆ ಮಾಡಿರುವ ವಿಚಾರಗಳಲ್ಲಿ ಲಾಭ ಗಳಿಸ್ಕೊಳ್ಳೋದಕ್ಕೆ ರವಿಯ ಸಪೋರ್ಟ್ ತುಂಬ ಚೆನ್ನಾಗಿದೆ. ಚೆನ್ನಾಗಿ ಬಳಸ್ಕೊಳ್ಳಿ. ಹಠಾತ್ ಧನಲಾಭ ಖಂಡಿತ ಆಗುತ್ತೆ. ಇನ್ನು ನಿಮ್ಮ 6ನೇ ಮನೆಯಲ್ಲಿ ಬುಧನ ಸಂಚಾರ, ಶತ್ರುಗಳನ್ನು ನಿಮ್ಮ ಬುದ್ಧಿವಂತಿಕೆಯಿಂದ ಗೆಲ್ತೀರಾ. ಸೊ ಅದೇ ರೀತಿ ಆರೋಗ್ಯದ ವಿಚಾರಗಳಲ್ಲಿ ಸ್ವಲ್ಪ ಚೇತರಿಕೆ ಕಾಣುವಂತಹ ಸಮಯ. ಸ್ವಲ್ಪ ಈ ಓವರ್ ಥಿಂಕಿಂಗಿಂದನೇ ದೇಹ ಬಳಲುತ್ತೆ, ಅದರ ಕಡೆ ಹೆಚ್ಚಿನ ಗಮನ ಕೊಡಿ. ಇನ್ನು ನಿಮ್ಮ 7ನೇ ಮನೆಯಲ್ಲಿ ಶುಕ್ರ ಬಂದಿದ್ದಾರೆ. ಸೊ ಹಾಗಾಗಿ ನಿಮ್ಮ ಏನು ಗಂಡ ಹೆಂಡತಿಯ ನಡುವೆ ಇದ್ದಂತಹ ಮನಸ್ತಾಪಗಳು ಕಡಿಮೆಯಾಗಿ ಈಗ ಪ್ರೀತಿ, ಪ್ರೇಮ, ರೊಮ್ಯಾನ್ಸ್, ಪ್ರಣಯ ಎಲ್ಲವೂ ಜಾಸ್ತಿ ಆಗುವಂತಹ ಸಮಯ. ಚೆನ್ನಾಗಿ ಬಳಸ್ಕೊಳ್ಳಿ. 9ನೇ ತಾರೀಕು ತುಂಬ ಚೆನ್ನಾಗಿದೆ. ಸೊ ಒಂದು ಔಟಿಂಗ್ ಹೋಗಿ ಬನ್ನಿ, ನಿಮ್ಮ ಸಂಬಂಧ ಇನ್ನೂ ಚೆನ್ನಾಗಾಗಲಿ. ವ್ಯಾಪಾರ ವೃದ್ಧಿ ಆಗಲಿಕ್ಕೆ, ಪಾಲುದಾರಿಕೆ ವ್ಯವಹಾರ ಚೆನ್ನಾಗಾಗಲಿಕ್ಕೆ ಈ ಗುರು ಶುಕ್ರನ ಯುತಿ ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿ ಬಳಸ್ಕೊಳ್ಳಿ. ಇನ್ನು ಕೇತುವಿನ ಇಂಪ್ಯಾಕ್ಟ್, ಅಷ್ಟಮದ ಪ್ರಭಾವ. ಸೊ ಅಷ್ಟಮದ ಸ್ಥಾನದ ಅಧಿಪತಿ 5ನೇ ಮನೆಯಲ್ಲಿ. ಒಂದಷ್ಟು ಗುಪ್ತ ವಿಚಾರಗಳಿಂದ ಡೆಫಿನೆಟ್ಲಿ ಲಾಭ ಇದೆ. ಈ ಜ್ಯೋತಿಷ್ಯ ಕ್ಷೇತ್ರ, ಈ ನಿಗೂಢ ಶಾಸ್ತ್ರ ಅಥವಾ ಸೈಂಟಿಸ್ಟ್ ಇವರೆಲ್ಲರಿಗೂ ಈ ಒಂದು ಕೇತುವಿನ ಸಂಚಾರ ತುಂಬ ಚೆನ್ನಾಗಿ ಕೆಲಸ ಮಾಡಿಕೊಡುತ್ತೆ. ಈ ವಾರ ತುಂಬ ಚೆನ್ನಾಗಿದೆ. ಚೆನ್ನಾಗಿ ಬಳಸ್ಕೊಳ್ಳಿ. ಸೊ ಇದಿಷ್ಟು ಮಕರ ರಾಶಿ, ಮಕರ ಲಗ್ನದವರಿಗೆ. ಈಗ ಕುಂಭರಾಶಿ, ಕುಂಭ ಲಗ್ನದವರಿಗೆ ನೋಡಿ, ನೀವೇ ತುಂಬ ವಿಚಿತ್ರವಾಗಿ ಆಡ್ತಾ ಇರೋದು. ಮೊದಲ 2 ದಿನ ರಾಹು ಜೊತೆ ಚಂದ್ರನ ಯುತಿ. ಗೊತ್ತಿಲ್ಲ, ನಿಮ್ಮನ್ನು ಯಾರೂ ಅರ್ಥ ಮಾಡ್ಕೊಳ್ತಾ ಇಲ್ಲ, ಅಥವಾ ನೀವೇ ವಿಚಿತ್ರವಾಗಿ ವರ್ತಿಸ್ತಾ ಇದ್ದೀರಾ. ಈ ವಿಚಿತ್ರ ಬೇರೆಯವ್ರಿಗೆ ಅರ್ಥ ಆಗ್ತಾ ಇಲ್ಲ. ನಿಮ್ಮ ತಲೆ ಒಂದು ಕಡೆ ನಿಲ್ತಾ ಇಲ್ಲ. ಒಂದು ಕಡೆ ರಾಹು, ಇನ್ನೊಂದು ಕಡೆ ಚಂದ್ರ. ಏನೇನೋ ಯೋಚನೆ ಮಾಡಿಸ್ತಾ ಇದ್ದಾರೆ, ಏನೇನೋ ಮಾಡ್ತಾ ಇದ್ದೀರಾ. ನಿಮಗೆ ಮಾತ್ರ ಗೊತ್ತಾಗ್ತಾ ಇದೆ, ಬೇರೆಯವ್ರಿಗೆ ಏನೂ ಅರ್ಥ ಆಗ್ತಾ ಇಲ್ಲ. ಸೊ ಇದರಿಂದ ಸ್ವಲ್ಪ ನಿಮಗೆ ಏನಾಗ್ತಾ ಇದೆ, ಏನೋ ನೆಗೆಟಿವ್ ಫೀಲ್ ಆಗ್ತಾ ಇದೆಯಲ್ಲ, ಈ ಥರದ್ದೆಲ್ಲ ಬರುತ್ತೆ. ಸೊ ಬರಲಿ, ಯಾಕೆಂದರೆ ನಿಮ್ಮನ್ನು ಮತ್ತಷ್ಟು ಹೈಪರ್ ಆ್ಯಕ್ಟಿವ್ ಮಾಡ್ತಾ ಇದ್ದಾರೆ 2 ಗ್ರಹಗಳು. ಸೊ ಇದು ಒಂದು ಕಡೆ ಎಲ್ಲೋ ಒಂದು ಕಡೆ ಅತಿಯಾದ ಭ್ರಮೆಯಲ್ಲಿ ಸಂಬಂಧ ಹಾಳಾಗೋದು, ವ್ಯಾಪಾರ ಹಾಳಾಗೋದು, ನಿಮ್ಮ ಆರೋಗ್ಯ ಹಾಳಾಗೋದು ಎಲ್ಲವಕ್ಕೂ ಕಾರಣ ಆಗ್ಬೋದು. ಎಚ್ಚರಿಕೆಗಳನ್ನು ತೆಗೆದುಕೊಳ್ಳಿ. 2ನೇ ಮನೆಯಲ್ಲಿ ಶನಿ ಮಹಾತ್ಮರ ಸಂಚಾರ. ಸೊ ಎಲ್ಲದರಲ್ಲೂ ಸ್ವಲ್ಪ ನಿಧಾನ ಆಗ್ತಾ ಇರೋದು, ಆದರೆ ಅಂತಿಮವಾಗಿ ಅವರು ಒಳ್ಳೆಯದನ್ನೇ ಮಾಡಿ ಹೋಗ್ತಾರೆ. ಸೊ ಹಾಗಾಗಿ ನೀವು ಶಿಸ್ತನ್ನು ಅಳವಡಿಸ್ಕೊಳ್ಳಿ, ಜವಾಬ್ದಾರಿಯನ್ನು ತಂದುಕೊಳ್ಳಿ, ಅಷ್ಟೇ ಸಾಕು. ಓಕೆ. 3ನೇ ಮನೆಯಲ್ಲಿ ಕುಜನ ಪ್ರಭಾವ, ಆತ್ಮಸ್ಥೈರ್ಯ, ನಿಮ್ಮ ಮೇಲೆ ನಿಮಗೆ ನಂಬಿಕೆ, ನಿಮ್ಮ ಪರಿಶ್ರಮ ಎಲ್ಲವೂ ಚೆನ್ನಾಗಿದೆ. ಸೊ ಅದನ್ನು ಮತ್ತಷ್ಟು ಜಾಸ್ತಿ ಮಾಡ್ಕೊಳ್ಳಿ. ಒಂದು ಟ್ರಾವೆಲ್ ಎದುರಾಗುತ್ತೆ, ಹೋಗಿ ಬನ್ನಿ, ಲಾಭ ಆಗುತ್ತೆ. ನಿರ್ಧಾರ ತೆಗೆದುಕೊಳ್ಳಿ, ಆತುರ ಬೇಡ. ಪದೇ ಪದೇ ಆ ನಿರ್ಧಾರದ ಬಗ್ಗೆ ಚರ್ಚೆ ಮಾಡಿ ಅಂತಿಮವಾಗಿ ನಿರ್ಧಾರ ತೆಗೆದುಕೊಳ್ಳಿ. 3ನೇ ಮನೆ ಸೊ ಇದರೆಲ್ಲವನ್ನು ಹೇಳುತ್ತೆ. ನಿಮ್ಮ ಕಮ್ಯುನಿಕೇಷನಲ್ಲಿ ಆತುರ ಬೇಡ. ಸೊ ಆನ್ಲೈನ್ ಮೀಡಿಯಾ, ಬರವಣಿಗೆ ಕ್ಷೇತ್ರ ಎಲ್ಲದಕ್ಕೂ ಒಳ್ಳೆಯದಾಗುತ್ತೆ ಈ ಕುಜನ ಇಂಪ್ಯಾಕ್ಟಿಂದ. ಚೆನ್ನಾಗಿ ಬಳಸ್ಕೊಳ್ಳಿ. 4ನೇ ಮನೆಯಲ್ಲಿ ರವಿಯ ಸಂಚಾರ, ಇಗೋ ಕ್ಲಾಸಸ್ ಮನೆಯಲ್ಲಿ ಒಂದು ನೆಗೆಟಿವ್ ವಾತಾವರಣವನ್ನು ಸೃಷ್ಟಿ ಮಾಡುತ್ತೆ. ಅದನ್ನು ಜಾಸ್ತಿ ಮಾಡ್ಕೊಳ್ಳೋಕೆ ಹೋಗಬೇಡಿ. ಸರ್ಕಾರಿ ಅಧಿಕಾರಿಗಳಿಗೆ ನಿಮ್ಮ ಕುರ್ಚಿ 4ನೇ ಮನೆ. ಸೊ ನಿಮ್ಮ ಅತಿಯಾದ ಇಗೋ ಕುರ್ಚಿಗೆ ಕುತ್ತನ್ನು ತರಬಹುದು. ಇಗೋ ಕಡಿಮೆ ಮಾಡ್ಕೊಳ್ಳಿ. ನೀವು ರಾಜಕಾರಣಿಗಳು ಅಷ್ಟೇ, ಇಗೋ ಕಡಿಮೆ ಆಗಬೇಕು, ನನ್ನದೇ ನಡಿಬೇಕು ಅನ್ನುವಂತಹ ಹಠ ಬರಬಾರದು. ಸೊ ಆ ಹಠವನ್ನು ಕಡಿಮೆ ಮಾಡಿಕೊಂಡ್ರೆ ಅದು ಎಲ್ಲರಿಗೂ ಅನ್ವಯಿಸುತ್ತೆ. ಪ್ರೈವೇಟ್ ಎಂಪ್ಲಾಯೀಸ್, ಸರ್ಕಾರಿ ಅಧಿಕಾರಿಗಳು, ರಾಜಕಾರಣಿಗಳು, ಸಿನಿಮಾ ಕ್ಷೇತ್ರದಲ್ಲಿರೋರು, ನೀವೆಲ್ಲರೂ ಇಗೋನ ಕಡಿಮೆ ಮಾಡ್ಕೊಳ್ಬೇಕು. ಸ್ವಲ್ಪ ತಗ್ಗಿ ಬಗ್ಗಿ ನಡೆಯೋದನ್ನು ಅನುಸರಿಸ್ಕೊಂಡ್ರೆ ಲಾಭ ಕೊಡುತ್ತೆ ಈ 4ನೇ ಮನೆಯಲ್ಲಿ ರವಿ. ಇನ್ನು 5ನೇ ಮನೆಯಲ್ಲಿ ಬುಧ, ಸ್ವಲ್ಪ ರಾಹು ನಕ್ಷತ್ರದಲ್ಲಿರೋದ್ರಿಂದ ತಪ್ಪು ಲೆಕ್ಕಾಚಾರಗಳು ಲಾಸಸ್ಸನ್ನು ತಂದುಕೊಡಬಹುದು. ಭ್ರಮೆಯಲ್ಲಿ ಸಂಬಂಧಗಳು ಹಾಳಾಗಬಹುದು. ಎಜುಕೇಷನ್ ಕಡೆ ಗಮನ ಕಡಿಮೆ ಆಗಬಹುದು. ಇದೆಲ್ಲವೂ 5ನೇ ಮನೆ ಇಂಪ್ಯಾಕ್ಟಿಂದ ಆಗುತ್ತೆ. 6ನೇ ಮನೆಯಲ್ಲಿ ಗುರು ಮತ್ತು ಶುಕ್ರ, ಸಾಲಕ್ಕೆ ಸಂಬಂಧಪಟ್ಟಂತೆ ಈ ವಾರ ಅಪ್ರೂವಲ್ ಸಿಗುತ್ತೆ. ಸಾಲ ತೀರಿಸ್ಕೊಳ್ಳೋದಕ್ಕೆ ಮುಂದಾಗ್ತೀರಾ. ಶುಕ್ರ ಬೇರೆ ಬಂದಿದ್ದಾರೆ. ಸೊ ಸೇವಾ ಕ್ಷೇತ್ರದಲ್ಲಿರೋವರಿಗೆ ಇದೊಂದು ರೀತಿಯ ಲವಲವಿಕೆಯಿಂದ ಇರುವಂತಹ ವಾರ. ಚೆನ್ನಾಗಿ ಬಳಸ್ಕೊಳ್ಳಿ. ಶುಕ್ರ ನಿಮಗೆ ಆಕರ್ಷಣೆಯನ್ನು ಜಾಸ್ತಿ ಮಾಡಿಕೊಡ್ತಾರೆ.
ಸ್ವಲ್ಪ ಈ ಡಯಾಬಿಟಿಕ್ ಪೇಷಂಟ್ಸ್ ಯಾರ್ಯಾರಿದ್ದೀರಾ ಸ್ವಲ್ಪ ಕೇರ್ ಮಾಡಿ, ಅದಿನ್ನೂ ಜಾಸ್ತಿ ಆಗಬಹುದು, ಅದ್ರ ಕಡೆ ಗಮನ ಕೊಡಿ. ಇನ್ನು 7ನೇ ಮನೆ ವಿರಕ್ತಿ ಭಾವನೆ, ಸಂಬಂಧಗಳಲ್ಲಿ, ಪಾಲುದಾರಿಕೆಯ ವ್ಯವಹಾರಗಳಲ್ಲಿ, ವ್ಯಾಪಾರದಲ್ಲಿ. ಸೊ ಸ್ವಲ್ಪ ದಿನ ಎಲ್ಲ ನಂತರ ಸರಿ ಹೋಗುತ್ತೆ. ಪಾಸಿಟಿವ್ ಆಗಿ ಯೋಚನೆ ಮಾಡಿ, ಪಾಸಿಟಿವ್ ಕಡೆ ಗಮನ ಕೊಡಿ, ಎಲ್ಲವೂ ಈ ವಾರ ಚೆನ್ನಾಗಿರುತ್ತೆ. ಇನ್ನು ಕೊನೆಯದಾಗಿ ಮೀನರಾಶಿ, ಮೀನ ಲಗ್ನ. ನಿಮ್ಮ 12ನೇ ಮನೆಯಲ್ಲಿ ರಾಹು ಮತ್ತು ಚಂದ್ರನ ಯುತಿ. ಮೊದಲೇ ನಿದ್ದೆ ಬರ್ತಾ ಇಲ್ಲ, ಕೆಟ್ಟ ಕೆಟ್ಟ ಕನಸುಗಳು ಈಗ ಇನ್ನೂ ಜಾಸ್ತಿ ಆಯಿತು, ನಿದ್ರೆ ದೂರ ಆಯಿತು, ಕನಸುಗಳು ಏನೇನೋ ಬೀಳ್ತಾ ಇದೆ. ಕನಸುಗಳಿಗೆಲ್ಲ ಹೆದರಬೇಡಿ, ಕನಸುಗಳು ಬರ್ತಾ ಇರೋದಕ್ಕೆ ರಾಹು ಮತ್ತು ಚಂದ್ರನ ಕಾರಣ ಜಾಸ್ತಿ ಆಗಿರುತ್ತೆ. ಸೊ ಅದೇ ರೀತಿ ಈ 12ನೇ ಮನೆ ಇಂಪ್ಯಾಕ್ಟ್ ದೂರದ ಸ್ಥಳ, ವಿದೇಶ, ಇಲ್ಲಿಂದ ಹೆಚ್ಚು ಲಾಭಗಳಿವೆ, ಹೊಸ ಆಫರ್ ಸಿಗಬಹುದು, ಬಿಸ್ನೆಸ್ಗೆ ಸಂಬಂಧಪಟ್ಟಂತೆ ಇನ್ನೂ ದೊಡ್ಡ ಮಟ್ಟದ ಇಂಪ್ರೂವ್ಮೆಂಟ್ಸ್, ಅಲ್ಲಿದ್ದ ಸಮಸ್ಯೆಗಳು ಬಗೆಹರಿಯಲಿಕ್ಕೆ ಇದೆಲ್ಲವೂ ಈ ವಾರ ತುಂಬ ಚೆನ್ನಾಗಿದೆ. ಇನ್ನು ನಿಮ್ಮ ಲಗ್ನದಲ್ಲಿಯೇ ಶನಿ ಮಹಾತ್ಮರ ಸಂಚಾರ, ಸೋಮಾರಿತನವನ್ನು ಬಿಡಿ, ಶಿಸ್ತನ್ನು ಅಳವಡಿಸ್ಕೊಳ್ಳಿ, ಆ್ಯಕ್ಟಿವ್ ಆಗಿ. ಇನ್ನು ನಿಮ್ಮ 2ನೇ ಮನೆಯಲ್ಲಿ 2ನೇ ಮನೆಯ ಅಧಿಪತಿ. ಸೊ ಮಾತಿನಲ್ಲಿ ಹೆಚ್ಚಿನ ಹಿಡಿತ ಖಂಡಿತ ಬೇಕು. ನಿಮ್ಮ ಒಂದು ಸಣ್ಣ ಆತುರದ ಮಾತು ಸಂಬಂಧವನ್ನೇ ಹಾಳು ಮಾಡ್ಬೋದು, ವ್ಯಾಪಾರವನ್ನು ಹಾಳು ಮಾಡ್ಬೋದು. ಹಾಗಾಗಿ ಮಾತಿನ ಮೇಲೆ ಹಿಡಿತಾ ಇರಲಿ. 3ನೇ ಮನೆಯಲ್ಲಿ ರವಿ, ಪರಾಕ್ರಮ ಸ್ಥಾನ, ಎಲ್ಲಿಲ್ಲದ ಧೈರ್ಯ, ನುಗ್ತಾ ಇದ್ದೀರಾ, ಶಾರ್ಟ್ ಟ್ರಾವೆಲ್ ಎದುರಾಗ್ತಾ ಇದೆ, ಕಮ್ಯುನಿಕೇಷನ್ ತುಂಬ ಚೆನ್ನಾಗಿ ಆಗ್ತಾ ಇದೆ, ಮೀಡಿಯಾ ಕ್ಷೇತ್ರ, ಮಾರ್ಕೆಟಿಂಗ್, ಸೇಲ್ಸ್ ಎಲ್ಲವೂ ಇಂಪ್ರೂವ್ ಆಗ್ತಾ ಇದೆ, ಬರವಣಿಗೆ. ಸೊ ತುಂಬ ಚೆನ್ನಾಗಿದೆ. ರವಿಯ ಇಂಪ್ಯಾಕ್ಟ್ ನಿಮ್ಮನ್ನು ಒಂದು ಹಂತಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಈಗೋ ಕಡಿಮೆ ಮಾಡ್ಕೊಳ್ಳಿ. 4ನೇ ಮನೆಯಲ್ಲಿ ಬುಧನ ಸಂಚಾರ. ಸೊ ರಾಹುವಿನ ನಕ್ಷತ್ರ, ಸ್ವಲ್ಪ ಓವರ್ ಥಿಂಕಿಂಗ್ ಜಾಸ್ತಿ ಆಗಿದೆ ಮನೆಯಲ್ಲಿ, ಅದರಿಂದ ಸ್ವಲ್ಪ ಸುಖದ ವಾತಾವರಣಗಳು ಕಡಿಮೆ ಆಗಬಹುದು. ಕಡಿಮೆ ಇರಲಿ ನಿಮ್ಮ ಓವರ್ ಥಿಂಕಿಂಗ್, ಅದರ್ವೈಸ್ ಮನೆಯ ವಾತಾವರಣ ನಿಮ್ಮ ಕಂಟ್ರೋಲಲ್ಲಿರುತ್ತೆ. ಸೊ ನೀವು ಅದನ್ನು ಹೇಗೆ ಬಳಸ್ಕೊಳ್ತೀರ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಯಾಕೆಂದರೆ ಟೆಕ್ನಿಕಲಿ ತುಂಬ ಸ್ಟ್ರಾಂಗ್ ಆಗ್ತಾ ಇರ್ತಕ್ಕಂಥ ಸಮಯ. ಆಫೀಸಲ್ಲಿ ಇದು ಚೆನ್ನಾಗಿ ವರ್ಕ್ ಆಗುತ್ತೆ, ಸರ್ಕಾರಿ ಅಧಿಕಾರಿಗಳಿಗೂ ಇದು ಚೆನ್ನಾಗಿ ವರ್ಕ್ ಆಗುತ್ತೆ, ರಾಜಕೀಯದಲ್ಲಿರೋರಿಗೂ ಕೂಡ ಇದು ಚೆನ್ನಾಗಿ ವರ್ಕ್ ಆಗುತ್ತೆ. ಯಾಕೆಂದರೆ ಒಳ್ಳೊಳ್ಳೆ ಐಡಿಯಾಗಳನ್ನು ತಲೆಯಲ್ಲಿ ಹಾಕ್ಕೊಳ್ತಾ ಇದ್ದೀರಾ, ಅದನ್ನು ಅಪ್ಲೈ ಮಾಡ್ತಾ ಇದ್ದೀರಾ. ಸೊ ಈ ವೀಕು ನಿಮಗೆ ಅದು ಕಾರ್ಯರೂಪಕ್ಕೆ ಬರ್ತದೆ. ಇನ್ನು 5ನೇ ಮನೆಯಲ್ಲಿ ಶುಕ್ರ ಮತ್ತು ಗುರು ಯುತಿ. ಸೊ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಒಂದು ದೊಡ್ಡ ನಂಬಿಕೆ ಈಗ ಇನ್ನೂ ಜಾಸ್ತಿ ಆಗ್ತಾ ಇದೆ. ಸೊ ಹಾಗಾಗಿ ಪ್ರೇಮಿಗಳು ತುಂಬ ಚೆನ್ನಾಗಿ ಕಾಲ ಕಳೆಯುವಂತಹ ವಾರ, ಚೆನ್ನಾಗಿ ಕಳಿತೀರಾ. ಹೂಡಿಕೆಯ ವಿಚಾರದಲ್ಲಿ ಶುಕ್ರನಿಗೆ ಸಂಬಂಧಪಟ್ಟಂತಹ ವಿಚಾರ, ಗುರುವಿಗೆ ಸಂಬಂಧಪಟ್ಟ ವಿಚಾರದ ಹೂಡಿಕೆಗಳು ಲಾಭಗಳನ್ನು ತಂದುಕೊಡುತ್ತೆ. ಒಂದು ಕಡೆ ಬೆಳ್ಳಿ, ಇನ್ನೊಂದು ಕಡೆ ಗೋಲ್ಡ್ ನಿಮಗೆ ಲಾಭಗಳನ್ನು ತಂದುಕೊಡುತ್ತೆ. ಅದೇ ರೀತಿ ಮಕ್ಕಳ ವಿಚಾರದಲ್ಲಿ ಪ್ರಗತಿ ತುಂಬ ಚೆನ್ನಾಗಿದೆ. ಸೊ ಇದು ಕೂಡ ನಿಮಗೆ ಖುಷಿಯ ವಿಚಾರ. ಅದೇ ರೀತಿ ನಿಮ್ಮ 6ನೇ ಮನೆಯಲ್ಲಿ ಕೇತುವಿನ ಸಂಚಾರ. ಸೇವಾ ವೃತ್ತಿಯಲ್ಲಿರೋರಿಗೆ ಇದು ಖಂಡಿತ ಒಳ್ಳೆಯದೇ. ಸೊ ನಿಮ್ಮ ಶತ್ರುಗಳ ದಮನ ಮಾಡಲಿಕ್ಕೆ, ಪ್ರತಿತಂತ್ರ ಮಾಡಲಿಕ್ಕೆ ಈ ವೀಕ್ ತುಂಬ ಚೆನ್ನಾಗಿದೆ, ಚೆನ್ನಾಗಿ ಬಳಸ್ಕೊಳ್ಳಿ. ಇದಿಷ್ಟು ಈ ವಾರದ ವಿಚಾರ 12 ರಾಶಿಯವರಿಗೆ. ನನಗೆ ಗೊತ್ತಾಗ್ತಾ ಇದೆ ಎನರ್ಜಿ ಲೆವೆಲ್ ತುಂಬ ಕಡಿಮೆ ಇದೆ, ವರ್ಕ್ ಲೋಡ್ ಜಾಸ್ತಿ ಆಗಿರೋದ್ರಿಂದ. ಮುಂದಿನ ವಾರ ಈ ರೀತಿ ಆಗಲ್ಲ. 2 ಚಾನಲ್ ಆಕ್ಟಿವೇಟ್ ಆಗಬೇಕು, ನೇರ ಪ್ರಸಾರದಲ್ಲಿ ನಿಮ್ಮ ಜೊತೆ ಮಾತನಾಡಬೇಕು. ಅಲ್ಲೂ ಬರ್ತೀನಿ, ಇಲ್ಲೂ ಬರ್ತೀನಿ, ಫೇಸ್ಬುಕ್ಕಲ್ಲೂ ಇರ್ತೀನಿ. ಸೊ ಹಾಗಾಗಿ ಸ್ವಲ್ಪ ಸ್ಟ್ಯಾಮಿನಾ ಇಂಪ್ರೂವ್ ಮಾಡ್ಕೋಬೇಕು. ನಾನುವೇ ಜಿಮ್ಗೆ ಹೋಗೋದು ಕಡಿಮೆ ಆಗಿದೆ, ನನ್ನ ಕಡೆಯಿಂದನೂ ತಪ್ಪಾಗಿದೆ. ಸೊ ಅದು ಸರಿ ಮಾಡ್ಕೊಳ್ತೀನಿ, ಸ್ಕೆಡ್ಯೂಲು ಸರಿಯಾಗಿ ಮಾಡ್ಕೊಳ್ತೀನಿ. ಡೆಫಿನೆಟ್ಲಿ ಸ್ವಲ್ಪ ಸ್ಲೋ, ಎನರ್ಜಿ ಕಡಿಮೆಯಿಂದ ಪ್ರೆಸೆಂಟ್ ಮಾಡಿದ್ದೀನಿ, ದಯವಿಟ್ಟು ಕ್ಷಮೆ ಇರಲಿ. ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಎಲ್ಲರಿಗೂ ಒಳ್ಳೆಯದಾಗಲಿ.